السلام عليكم. اللهم صل على سيدنا محمد وعلى ال سيدنا مولانا محمد. ಅಮ್ಮ ಬಾದ್ ಮಾಷಾ ಅಲ್ಲಾ ಎಲ್ಲರೂ ನೀಂಗಲು ಸೊರ ಬಿಟ್ಟುತ್ತು ಇಂಡ ಬೆಲ್ಯಾಸ ಮಾಷಾ ಅಲ್ಲಾ ನೀಂಗ ಎಲ್ಲ ಬಿಟ್ಟುತ್ತು ಊಡ ಬನ್ನಡಾರು ನಿಂಕೆಲ್ಲರೂ ನನ್ನಿ ಚೆಂತು ಪಾಡ್ರಗನ ಅಸ್ಸಲಾಮ್ ಅಲೈಕುಂ ಚೆನ್ನಂತಲ್ಲ ಮಾಷಾ ಅಲ್ಲಾ ಇಂಡು ನಿಂಕೆಲ್ಲ ವಿಷಯ ಗೊಂತಿಕ್ಕು ನಾಗಲ ಅಲ್ಕಾದಿಸತ್ತ ಫಂಕ್ಷನ್ ಆಯ್ತಿಕ್ಕರು ಆ ಫಂಕ್ಷನ್ಲು ಸಾಧಾರಣ ಇನ್ಫಾರ್ಮೇಷನ್ ನಾನು ನಿಂಗೆ ಡೆಲಿವರ್ ಆಗೋ ಕೋಶಿಶ್ ಆಕಡೆ ಇನ್ಶಾಲ್ಲ ಇಂದು ಯಾರ ಕೊಡಿ ಬಂತಿನ್ನೆ ಮಾಫ್ ಹಾಕರು ಓಕೆ ಸೊ ನಾನಿപ്പോൾ ಆಲ್ರೆಡಿ ഇപ്പോൾ ടൈംഡ് ഷോർട്ട് ഉണ്ട് അങ്ങനെ ആയിത്തേക്കും ഞാൻ ഡയറക്റ്റ് പോയിന്റിಗೆ ಬಂದೆ ಓಕೆ ಸೊ ಅಲ್ಕಾದಿಸ ಚೆಲ್ಲೋದು ನಿಂಗೆಲ್ಲರೂ ಗೊತ್ತಿದ್ದ ಪ್ರಕಾರ 10 ವರ್ಷ ಮುನ್ನಲು ಇದು ഒരു ചെറിയ ഒരു ಬಿತ್ತಿಟ್ಟದ್ದು ಮಾಶಾಲ್ಲ ಇಂಡದು ಆಲ್ಮೋಸ್ಟ್ ಸಾಧಾರಣ ഒരു ಇಂದುವಿಲೆ 7 ಪ್ರಾಜೆಕ್ಟ್ ಆಯ್ತುಂಡು 8 ಪ್ರಾಜೆಕ್ಟ್ ಆಯ್ತು ಅದಲು ಬಂದುಂಡು ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ ಸೊ ഇതിൽ സാധാരണ ഞങ്ങൾ ഒരു 4 പ്രോജക്റ്റ് ആൾറെഡി ഇപ്പോൾ റണ്ണിങ്ങിലുണ്ട് അതിലൊട്ടുക്ക് ಇನ್ನೊരു 4 പ്രോജക്റ്റ് ഞങ്ങളൊട്ടുക്ക് ഞങ്ങളെ കയ്യിലുണ്ട് മാഷാ അല്ലാ എല്ലാം ആയിട്ടല്ലേ ഇത് ಎಲ್ಲ ಐದು ಅಲ್ಲೇ ಸೀಯಿಂಗ್ ಇಸ್ ಬಿಲೀಯಿಂಗ್ ಅವ್ರಿಗೆ ಕಾವಲ್ ಕಟ್ಟೆ ಬಂತು ನೋಕರು ಇನ್ಶಾಲ್ಲ ನಿಂಗೆ ಬನ್ನಿಂಗುಂಡಲ್ಲೇ ನಿಂಗೆ ಅದ್ರಲ್ಲೊರು ಅವ್ರು ಅವ್ರವ್ರ ಖುಷಿಯೇ ಬೇರೆ ನಿಂಗೆ ಇತ್ತರದಲ್ಲಿ ನೋಕಿದ್ದಿಲ್ಲ ನಾನು ಟ್ರೈ ಆಗ್ರೆ ಆ ಕಾವಲ್ ಕಟ್ಟೆ ಊಡ ಕುಟ್ಟ ಊಡ ನಿಂಗೆ ಕಾಟೋದು ಇದು നിങ്ങൾ സ്ക്രീനിൽ നോക്കിയെന്തല്ല യെസ് ഇറ്റ്സ് പോസിബിൾ മാഷാ അല്ലാ 10 years ബാക്ക് ഞങ്ങളൊട്ട് ഒരു ചെറിയൊരു ഐഡിയത്തിൽ ഒരു 27 ഏക്കറിൽ സ്ഥാപന ആയ ഈ അൽ ഖാദിസ കാവൽക്കಟ್ಟೆ ಎಜುಕೇಶನಲ್ ಅಂತೆಲ್ಲ പിന്നെ അതിൽ ಮಸ್ತ್ ಬರುಂಬತ್ತು ಅದರ ನಂಗೆ ಟೋಟಲ್ ಕ್ಯಾಂಪಸ್ ಅಲ್ಲ ಇದೊಂದು ಸೆಕೆಂಡ್ ನಾಲೆಜ್ ಸಿಟಿ ಆಯ್ತು ಬರೋ ಚಾನ್ಸಸ್ ಉಂಟು ಸೊ ಇಟ್ ಈಸ್ ಪಾಸಿಬಲ್ ಎಸ್ ಸೊ ನಂಗೊಂದುಂಡಲ್ಲೇ ಏದು ഒരു ആവുല്ലಂತ എന്തില്ല മാഷാ അല്ലാ ഒരു നിങ്ങൾ ഇതെല്ലാം നോക്കിയാൽ ആപ്പിൾ പിന്നെ ആമസോൺ ഇതെല്ലാം ഒരു ചെറിയ ഗ്യാരേജിലായത് അല്ലെ ചെറിയ ഒരു ഗ്യാരേജ് ഇഫ് ദർ ഈസ് നോ പ്ലാൻ ದೆರ್ ಆರ್ ನೋ ರಿಸಲ್ಟ್ ನಿಂಗೊಂದುಂಡಲ್ಲೇ ഇപ്പോൾ ಪ್ಲಾನೇ ಇಲ್ಲ ಅಂತ ಅಂಬೊತ್ತಿಗೆ അവിടെ ರಿಸಲ್ಟ್ കിട്ടുന്നത് ವೆರಿ ಇಂಪಾಸಿಬಲ್ ಸೊ ಲೈಕ್ ಎಕ್ಸಾಂಪಲ್ ನಂಗೆ ಅವರು ಕೋಬರ್ ಟು ದಮಾಮ್ ನಂಗೆ ഒരു ട്രിപ്പ് പോണത് വിചാരിക്കും ലൈക്ക് ഇപ്പം ഞങ്ങൾക്ക് കോബർ പോണ്ടെങ്കിൽ എങ്ങനെ ആക്കുന്നാங்க ഒരു കോബർ പോണ്ട ഗാഡിയിൽ തയ്ക്കണം അല്ലേ ഇപ്പം ടാക്സിയിൽ ഞങ്ങൾ പോകുമ്പോൾ കോബർ പോണ്ട ഗാഡിയിൽ തയ്ക്കണം ಸೊ ಅದು ಬಿಟ್ಟು ನಂಗೆ പോയി ദമാമിടെ ഗാഡിയിൽ തെച്ചെങ്കിൽ എന്താവും ಅವ್ನು ಕೇಕು ಎവിടെ പോണ്ടേ ಎವಡೆಗೂ ಕರ್ತ ಚೆನ್ನಂಗೆ ಇಲ್ಲ ಇಲ್ಲ ಎವಡೆ ಪ್ಲಾನ್ ಇಲ್ಲ ಸೊ ನಂಗೆಂದ್ರ ಹಾಕೊಂಡು ಕೋಬರ್ ಪೋಂಡ ನಂಗೆ ಕೋಬರ್ ಗಾಡ್ಲಿ ತೆಕ್ಕೊಂಡು ಜುಬೆಲ್ ಗಾಡ್ಲಿ ತೆಚ್ಚಂಗೂ ಅವಲ್ಲ ಸೊ അങ്ങനെ ನಂಗೆ ಇಫ್ ದರ್ ಇಸ್ ನೋ ಪ್ಲಾನ್ ದರ್ ಆರ್ ನೋ ರಿಸಲ್ಟ್ಸ್ ಸೊ ನಂಗೆ ಆ ഒരു പ്ലാൻ വേണം ಸೊ ഞങ്ങളൊട്ട് മാഷാല്ല മസ്ത് പ്ലാൻ ഉണ്ട് നോക്കപ്പോയെങ്കിൽ ഞങ്ങൾ ഇപ്പം നിങ്ങൾ സ്കൂളുടെ ഇത് നോക്കിയെന്നുള്ളാറ് മാഷാല്ല ഇത് ആൾറെഡി 3 ഫ്ലോർ ആയത് ഇപ്പം നിങ്ങൾ നോക്കുള്ളൂ അവിടെ പോയിട്ട് 5ാമത്തെ ഫ്ലോർ ಆಲ್ಮೋಸ್ಟ್ ഇതിപ്പോൾ ഞങ്ങളൊട്ടുക്ക് 10 ഇയേഴ്സിലും ആയിട്ടുള്ളത് മാഷാല്ല 700-800 മക്കങ്ങളുള്ളാർ ആ 700-800 മക്കങ്ങ അവിടെ നല്ല പഠിച്ചെന്നുള്ളാർ അത് ഇപ്പം നല്ല മാഷാല്ല നല്ല ക്വാളിറ്റി കൊടുക്കുമ്പോൾ ഒരു എഡ്യൂക്കേഷൻ ആയിട്ട് മാറി പറയും ഇൻഷാല്ല അതേപോലെ ഞങ്ങളൊട്ട് ಇನ್ನೂ ഒരു 3 ಪ್ರಾಜೆಕ್ಟ್ಸ್ ഉണ്ട് ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅದ್ರ ಒಂದಾಯ್ತಿಕ್ಕಿರು ಮರ್ಹಮಾ ಪ್ರಾಜೆಕ್ಟ್ ಅಲ್ಕಾದಿಸ ಮರ್ಹಮಾ ಶೆಲ್ಟರ್ ಅಂತ ಹೇಳ ನಂಗೆ ಸೊ ಈ ಅಲ್ಕಾದಿಸ ಮರ್ಹಮಾ ಶೆಲ್ಟರ್ ಉಂಡಲ್ಲಿ ಆಲ್ರೆಡಿ ഇതിൽ ನಂಗೆ ഒരു 12 ನಂಗೆ ಇದಕ್ಕೆ ವಾಗ್ದಾನ ಹಾಕಿರೋರು ಪೈಸು ಅಂತ ನಡಾರು ಮಾಷಾಲ್ ಅದಿಪ್ಪ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅದರ ಬಗ್ಗೆ ನಾನು ನಿಂಗೆ ಕರೆಕ್ಟ್ ನೋಕಪ್ಪ ಅಂತ ನಿಂಗೆ ನಾನು ಕರೆಕ್ಟ್ ಸ್ಕೆಚ್ ಕಟ್ಟರೆ ಪ್ರಪೋಸ್ಡ್ ಡಿಸ್ಕಷನ್ ಮಾಡೆಲ್ ಫಾರ್ ಅಲ್ಕಾದಿಸ ಮರ್ಹಮಾ ಶೆಲ್ಟರ್ ನೀವು ನೋಕಿಂತಲ್ಲರಲ್ಲೇ ಸ್ಕ್ರೀನಲ್ಲರೂ ಕಾಣಲ್ಲೇ ಸೊ ഇതിൽ നോക്കൂ നിങ്ങൾ ಕಾನ್ಸೆಪ್ಟ್ ಪ್ಲಾನ್ ಫಾರ್ ಅಲ್ಕಾದಿಸ ಮರ್ಹಮಾ ಶೆಲ್ಟರ್ ಕಾವಲ್ಕಟ್ಟೆ നിങ്ങൾ ಕರೆಕ್ಟ್ ನೋಕುರ್ಲ ಎಲ್ಲ ಸ್ಕೆಚ್ಲು ಪರವಾಗಿ ಚೆನ್ನಲ್ಲೇ ಇಫ್ ದರ್ ಇಸ್ ನೋ ಪ್ಲಾನ್ ದರ್ ಇಸ್ ನೋ ರಿಸಲ್ಟ್ ಸೊ ನಂಗೆ ಎവിടെ പോണെന്ന് ഗൊಂತು ಬೇನು ಇല്ലെങ്കിൽ ನಂಗೆ പോയിട്ട് ಫಾಯ್ದೆ ಇಲ್ಲ ಇപ്പം നിങ്ങൾ നോക്കുമ്പോൾ ഇവിടെ ഞങ്ങളോട്ട് ಸ್ಕೆಚ್ ಆಲ್ರೆಡಿ ಆಯ್ತುಂಡು ಇದು ಎಕ್ಸಾಕ್ಟ್ ಸ್ಕೆಚ್ ಅದರ 3D ಇದು ನೋಕರು ಫ್ರಂಟ್ ವ್ಯೂ ನೋಕರು ಸೈಡ್ ವ್ಯೂ ನೋಕರು ಎಲ್ಲ ವ್ಯೂವ್ಸಿಲು ನಂಗೆ ನಿಂಗೆ ಇದು ಕಾಟಿ ಅಂತಲ್ಲ ಆಲ್ರೆಡಿ ಮಾಷಾಲ್ಲ ഒരു ಬಿಲ್ಡಿಂಗಿಗೆ ಸೊರ ನಡ್ನಂತುಂಡು അവിടെ ನಾನು ಅದರ ಬಗ್ಗೆ ನಿಂಗೆ ಕಾಸ್ಟ್ ಕಾಟೋಣಂತ ಅಲ್ಕಾದಿಸ ಶೆಲ್ಟರ್ ಕಾಸ್ಟ್ ಹೂಡಿಟ್ರ ಬಜೆಟ್ ಅದು ಎತ್ತರ നിങ്ങൾ നോക്കൂ ಕಂಪ್ಲೀಟ್ ನಿಂಗೆ ಸ್ಕ್ರೀನ್ಲು ನಂಗೆ ಕಾಟಿ ಅಂತಲ್ಲ ಅത്ര ಎಲ್ಲ ಇದರಂಟಿ മുന്നേ 2024 സ്റ്റോൺ ലേയിങ് ആയിട്ട് മാഷാല്ല ഞങ്ങൾ പ്രിൻസിപ്പാൽ പിന്നെ ഞങ്ങൾ ഹസ്രത്ത് മാഷാല്ല അവിടെ ಎಲ್ಲ ದೂರ ಕಡದು ಅದೆಲ್ಲ നിങ്ങൾ നോക്കിയാൽ മാഷാല്ല അതിലിട്ട് ഒരു വീഡിയോ നിങ്ങൾ ഇട്ട് ನಂಗೆ ಕಾಟ್ರ ಚೆನ್ನಂಗೆ ಆಲ್ರೆಡಿ
ಬಾರೆಲ್ಲ ಓಪನ್ ಬಂತಾಯ್ತು ಮಾಷಾ ಅಲ್ಲ. ಅದರ ಅರ್ಥ ಇಟ್ ಈಸ್ ಪಾಸಿಬಲ್, ಇದು ರನ್ನಿಂಗ್ ಆಯಂತುಂಟು. ಸೊ ನಂಗಲೊಟ್ಟು ಹಿಂಗಂತ ಇದೆ ಪಾಡೋರು ಜಂಡು ಪ್ರಾಜೆಕ್ಟ್ ಉಂಟು ಮಾಷಾ ಅಲ್ಲ. ನೋಕೋಪೋಯಂಗೆ ನಂಗೆ ಇಪ್ಪ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ನಂಗೆ ಅವರು ಮಕ್ಕಂಕ್ ಬೇನಾಯ್ತು ಈ ಬಾ ನಂಗೆ ನೀವು ಎಲ್ಲರೂ ವಿಷಯ ಗೊಂತು ನಂಗೆ ಆಲ್ರೆಡಿ ಲಾಸ್ಟ್ ಇಯರ್ ಇದ್ರ ಬಗ್ಗೆ ಚೆನ್ನಡ ಇಫ್ತಾರ್ ಅಪ್ಪ ನಂಗೆ ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹಾಕಿರ ಇಂಡು ನಂಗೆ ನಿಂಗೆ ಸ್ಕೆಚ್ ಕಾಟಿರ್ತಲ್ಲ. ನಾನು ಈ ಸ್ಕೆಚ್ ನಿಂಗೆ ಕಾಟುಂಬತ್ತು ಅದ್ರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಉಂಟು. ನಿಂಗೆ ಆರ್ಗು ಇದ್ರ ಬಗ್ಗೆ ಅರಿಯಣಂತ ಹಾಗೆ ನೀವು ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆವ, ಅಲ್ಲೇ ಜುಬೆಲ್ ಕಮಿಟಿ ಟೀಮ್ ಮೆಂಬರ್ಸು ಕಾಂಟ್ಯಾಕ್ಟ್ ಆವ, ನಿಂಗೆ ಕಂಪ್ಲೀಟ್ ಎಲ್ಲ ವಿಷಯ ಚೆಲ್ದಾರ. ಅದರ ಕಾಸ್ಟ್ ಎತ್ತರ ಅವಡು ಇಪ್ಪ ನಿಂಗೆ ನೋಕೋಪೋಯಂಗೆ ಈ ಅಲ್ಕಾದಿಸತ್ತು ಹಾಸ್ಪಿಟಲ್ ಫ್ಲೋರ್ ಏರಿಯಾ ಡೀಟೇಲ್ಸ್ ನೋಕೋರು அதில் 53 ಸೆನ್ಸ್ ಕವರ್ ಔಟ್ ಎಲ್ಲ ಟೋಟಲ್ 53 ಸೆನ್ಸಿಲ್ ಅದ್ರ ಹಾಸ್ಪಿಟಲ್ ಏರಿಯಾ ಐತಿಗ್ರು 13,280 ಸ್ಕ್ವೇರ್ ಫೀಟ್. நீங்கள் ಸ್ಕ್ರೀನ್ ಕಾಣಂತುಂಡಲ್ಲೇ ഇതിൽ നിങ്ങൾ ಕಂಪ್ಲೀಟ್ ನೋಕರು. അതിൽ ಮಾಸ್ಟರ್ ಪ್ಲಾನ್ ಉಂಟು, ಗ್ರೌಂಡ್ ಫ್ಲೋರ್ ಉಂಟು. ഇതിപ്പോൾ നിങ്ങൾ ഈ സ്കെച്ചിന കാട്ടുற നോക്കರು അതിൽ 3 ഉണ്ട്. ಹಾಸ್ಪಿಟಲ್ ಉಂಟು, ಅಕೊಮಡೇಷನ್ ಉಂಟು, പിന്നെ നിങ്ങൾ ಸ್ಕೂಲ್ ಬಿಲ್ಡಿಂಗ್ ಉಂಟು. ಅದರ ಮಾಸ್ಟರ್ ಪ್ಲಾನ್ ಮಾಷಾ ಅಲ್ಲ. ಈ ಮಾಸ್ಟರ್ ಪ್ಲಾನ್ ಹಾಸ್ಪಿಟಲ್ ಸೈಜ್ ಐತಿಗ್ರು 13,280 ಸ್ಕ್ವೇರ್ ಫೀಟ್. ಇದ್ರಲ್ಲಿ ನಿಂಗೆ ಫಸ್ಟ್ ಫ್ಲೋರ್ ತೋಲ್ಬಂಡು ಇದೆಲ್ಲ ಸ್ಕೆಚ್ ಆಯ್ತುಂಡು ಅಲ್ಹಮ್ದುಲಿಲ್ಲ. ಅಪ್ಪ ಇದರ ಅರ್ಥ 4 ಮಾಷಾಲ್ಲ ಇಪ್ಪ ಸ್ಕೂಲ್ ಆಯ್ತು ಬಾಡ ನಂಗಳೊಟ್ಟು ಬೇರೆಲ್ಲ ಸ್ಕೂಲ್ ಉಂಟು, ರಿಲಿಜಿಯಸ್ ಸ್ಕೂಲ್ ಉಂಟು. ಅದರೊಟ್ಟಿಗೆ ಇಪ್ಪ ಈ ನಂಗೆ ಡಿಫ್ರೆಂಟ್ ಲೇಬರ್ ಇದು ನಂಗೆ ಲಾಸ್ಟ್ 2025 ಲಾಸ್ಟ್ ನಂಗೆ ಆಗಸ್ಟ್ 14ಗೆ ನಂಗೆ അവിടെ ಸ್ಟೋನ್ ಲೇಯಿಂಗ್ ಹಾಕಿ ಬಂದು അതേപോലെ നിങ്ങൾ ഹൽക്കാദിസ് ഹോസ്പിറ്റൽ കാവൽക്കട്ടെ അದ್ರ ಗ್ರೌಂಡ್ ಫ್ಲೋರ್ നോക്കിയാലല്ലേ നിങ്ങൾ ഈ ഡിഫറെൻ്റ്ലി ഏബിൾഡ് മക്കളുള്ളത് ಗ್ರೌಂಡ್ ಫ್ಲೋರ್ നിങ്ങൾ നോക്കിയാರ. ಸೆಕೆಂಡ್ ಅದು ಅಲ್ಕಾದಿಸ ಹಾಸ್ಪಿಟಲ್ ಕಾವಲ್ಕಟ್ಟೆ ಫಸ್ಟ್ ಫ್ಲೋರ್ ನೋಕ್ಯಾರ ಎಲ್ಲ ಕಂಪ್ಲೀಟ್ ನಂಗೆ ಅದ್ರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರ. ಇಂಜಿನಿಯರ್ ಇದರ ಪೇರಲ್ಲಿ ನಲ್ಲ ಸೊರ ಹಾಕಿದೆ. ഇതിൽ ನಂಗೆ ಎಂದ್ರ ಚೆನ್ನಂಗೆ ಎತ್ತರ ಸ್ಕ್ವೇರ್ ಫೀಟ್ ಏದು ಎಲ್ಲ ಕಂಪ್ಲೀಟ್ ಆರ್ಗೆ ಎಂತ ಇನ್ಫಾರ್ಮೇಷನ್ ಬೇನಂತಾಯಿ ನಿಂಗೆಲ್ಲ ಪರ್ಸನಲ್ ನಂಬರ್ ನಂಗೆ ಕರ್ತರು ನಂಗೆ ನಿಂಗೆ ವಾಟ್ಸಪ್ಲ ಹಾಕಿತಂಡ ಚೆನ್ನಂಗೆ ಮಾಷಾಲ್ ಇದೆಲ್ಲ ನಿಂಗೆ ಗೊಂತು ಬೇನು. അതേപോലെ ഇതിൽ ഞങ്ങൾ 3D ಎಲ್ಲ ಕೊಮಾಡ ಅಲ್ಲಿ ಪ್ರಪೋಸ್ಡ್ ಡಿಸ್ಕಷನ್ ಮಾಡೆಲ್ ಫಾರ್ ಅಲ್ಕಾದಿಸ ಡಿಫ್ರೆಂಟ್ಲಿ ಏಬಲ್ಡ್ ಸೆಂಟರ್. ಅದರ ಫ್ರಂಟ್ ವ್ಯೂ ನೋಕರು, ಸೈಡ್ ವ್ಯೂ ನೋಕರು. ಫ್ರಂಟ್ ವ್ಯೂ ಅದ್ರ ನಿಂಗೆಲ್ಲ ಕಂಪ್ಲೀಟ್ ಇದಾ ಅದ್ರ ಮೇಲ್ ನೋക്കുമ്പോൾ ತೆಗನೆಲ್ಲ ಕಾಣ ಎಲ್ಲ ಆ್ಯಂಗಲ್ಸ್ ಎಲ್ಲ ಇಟ್ರ ಹತ್ರ ಎಲ್ಲ ಅದರ ಕಾಸ್ಟ್ ಉಂಟು ಬಜೆಟ್. ಎಸ್ಪೆಷಲಿ ಏಬಲ್ಡ್ ಸ್ಕೂಲ್ ಸೆಂಟರ್ ಫ್ಲೋರ್ ಕಂಪ್ಲೀಟ್ ಏರಿಯಾ ಅದರ ഇതിപ്പോൾ ಟೋಟಲ್ ಪ್ರಾಜೆಕ್ಟ್ ಉಂಟಲ್ಲ 77 ಸೆನ್ಸಿಲ್ ಬಂದು. ಬಟ್ ಇದರ ಸ್ಕ್ವೇರ್ ಫೀಟ್ ಈ ಬಿಲ್ಡಿಂಗ್ ಈ ಹಾಸ್ಪಿಟಲ್ ಆವಟ್ಟು ಈ ನಿಂಗೆಲ್ಲ ಅಕೊಮಡೇಷನ್ ಆವಟ್ಟು ಆ ಮಕ್ಕಂക്ക് ಅದರೆಲ್ಲ ಟೋಟಲ್ ಸೇರಿತಮ್ಮ 13,800 ಸಾರಿ ಈ ഒരു ಸ್ಕೂಲ್ಡದು 13,800 ಸ್ಕ್ವೇರ್ ಫೀಟ್ಲು ಬಂದು. ಸೊ ಇದು ಎಲ್ಲ ನಿಂಗೆ ಇಪ್ಪ ಅರ್ಥ ಆವಲ್ಲ. ಬಟ್ ಸ್ಟಿಲ್ ನಿಂಗೆ ಇದ್ರ ಬಗ್ಗೆ ಅರಿಯಣಂತಾಯಿ ನಿಂಗೆ ನಂಗೆ ವಾಟ್ಸಪ್ಲು ಕರ್ತಾರೆ ನಿಂಗೆ ನಂಬರ್ ಕರ್ತಿ ಅಂತ. ಅಲ್ಕಾದಿಸ ಸ್ಪೆಷಲ್ ಹೇಬಲ್ಡ್ ಸ್ಕೂಲ್ಡದು അതേപോലെ ನೋಕರು ನಿಂಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಕಂಪ್ಲೀಟ್ ಸ್ಕೆಚ್ ಆಯ್ತು ಅಲ್ಲೇ ಅದರದ್ದು ವ್ಯೂಸ್ ಉಂಟು, ಎಂಟ್ರೆನ್ಸ್ ವ್ಯೂ, ಸ್ಕೂಲ್ ವ್ಯೂ. ಸೊ ಪ್ರಪೋಸ್ಡ್ ಡಿಸ್ಕಷನ್ ಮಾಡೆಲ್ ಫಾರ್ ಸ್ಪೆಷಲಿ ಏಬಲ್ಡ್ ಹಾಸ್ಪಿಟಲ್ ಟ್ರೈನಿಂಗ್ ಸೆಂಟರ್ പിന്നെ അക്കോമഡേഷൻ ಅದರ ಕಂಪ್ಲೀಟ್ ಕಾಸ್ಟ್ ಉಂಟು ಅಂದರೆ 12,150 ಸ್ಕ್ವೇರ್ ಮೀಟರ್ ಬಂದು. ಸೊ ಇದೆಲ್ಲ ಐತಿಕ್ರಿ ನಿಂಗೆ ಅವ್ರಿಗೆ ಕಂಪ್ಲೀಟ್ ಸ್ಕ್ರೀನ್ ನೋಕಿ ನಿಂಗೆ ಅದ್ರ ಐಡಿಯಾ ಗಿಟ್ರಿ. ಇದು അതേപോലെ ಅಕಮಡೇಷನ್ ಅದು ನಿಂಗೆ ಫ್ರಂಟ್ ವ್ಯೂ, ಬರ್ಡ್ಸ್ ಐ ವ್ಯೂ ಎಲ್ಲ ಗಿಟ್ರಿ ಮಾಷಾ ಅಲ್ಲ. ಇದು ಐತಿಕ್ರಿ ನಂಗಲು ಕಂಪ್ಲೀಟ್ ಸ್ಕೆಚ್ ಆಫ್ ಡಿಫ್ರೆಂಟ್ಲಿ ಏಬಲ್ಡ್. ಸೊ ಉಡಗೆ ಎತ್ತರ ಪ್ರಾಜೆಕ್ಟ್ ಆಯ್ತು. ಫಸ್ಟ್ ಸ್ಕೂಲ್ಡ ನೋಕ್ಯಾರ, ಸೆಕೆಂಡ್ ನಂಗಲು ಮರ್ಹಮಾ ಶೆಲ್ಟರ್ ನೋಕ್ಯಾರ, ಥರ್ಡ್ ನಿಂಗೆ ನೋಕಿ ಅಂತುಳ್ಳದು ಇಪ್ಪ ಡಿಫ್ರೆಂಟ್ಲಿ ಏಬಲ್ಡ್. ಸೊ ಇದು ಥರ ಕ್ಲಿಯರ್ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲೇ? ಓಕೆ. ಸೊ ಇಪ್ಪ ನಿಂಗೆ ನಂಗೆ ಪ್ರತಿಯೊಂದು ಗೋಲ್ಸ್ ಏದು ಹಾಕೊಂಬತ್ತು ನಂಗೆ ಅವರು ಮೈಲ್ ಸ್ಟೋನ್ ಬೇಕ್ರ ಅಲ್ಲೇ. ಇಪ್ಪ ನಾನು ಚೆನ್ನಲ್ಲ ಎವಡೆ ನಂಗೆ ಪೋಂಡ ಗೊಂತಿಲ್ಲ ಅಂತ ಹೆಂಗೆ ಅವಡೆ ನಂಗೆ ಪೊಯ್ತು ಫಾಯ್ದೆ ಇಲ್ಲ. ಸೊ ನಂಗೆ ಅವ್ರು ಗೋಲ್ಡ್ ಅಗತ್ಯ ಉಂಟು. ಇಪ್ಪ ನಂಗೆ ಗೋಲ್ ಎಂದ್ರೆಲ್ಲ ಕಂಪ್ಲೀಟ್ ಹಾಕ್ಯ ಆಲ್ರೆಡಿ ಅವಡೆ ದಾವಾ ಕಾಲೇಜ್ ಉಂಟು, ಇಫುಲ್ ಕುರಾನ್ ಉಂಟು. അതേപോലെ ഇപ്പം നാ ചെന്ന പക്കര സ്കൂൾ ഇതെല്ലാം ഉണ്ട്. എല്ലാം നോക്കൊരു ടിക്ക് 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 ആയിട്ടുണ്ട് അല്ലേ ಎಲ್ಲ ಮಂತ್. ಸೊ ಏದು ஒரு ಗೋಲ್ ಇಲ್ಲ ಅಂತ ಏದೋ ಅಲ್ಲ ಏದೋ ಇಪ್ಪ ನಂಗೆ ರಾಯತ್ತು போனಂತ ಹೆಂಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ರಮ್ ದಮಮ್ ಟು ಮ್ಯಾಂಗ್ಳೂರ್ ನಂಗೆ ಪ್ಲಾನ್ ಹಾಕಡ ಅಲ್ಲೇ എങ്ങനെ പ്ലാൻ ആക്കട ഇന്ന് നാളെ ഈ 14 ಬಿಟ್ಟು ನಂಗೆ പോണ്ട ഈ ഡേറ്റിൽ പോണ്ട ഈ ഫ്ലൈറ്റ് ഈ ടൈമിങ് ನಂಗೆ ಈ ವಿಂಡೋ ಸೈಡ್ ಅವನು ನಂಗೆ ಎಂದ್ರ ಮೀಲ್ಸ್ ನಂಗೆ ಫ್ಯಾಮಿಲಿಗೆ ಬೇನಾಯ್ತಲ್ಲ ನಂಗೆ ರೆಡಿ ಆಗಡ ಅಲ್ಲೇ ಊರ್ತ ನಂಗೆಲ್ಲ ಕುಟುಂಬ ಉಂಡಾರು അവിടെ ನಂಗೆ ಕುಟುಂಬ ഒരു ചെറിയൊരു ജേർണി 500 കിലോമീറ്റർ 400 കിലോമീറ്റർ എത്ര കിലോമീറ്റർ ഉണ്ട് ആ ഒരു ചെറിയ ജേർണിക്ക് ഞങ്ങൾ ഇത്ര വലിയ പ്ലാൻ ആക്കുക. അൽക്കാദിസത്തിൽ വലിയ ഭണ്ഡാരമുണ്ട് 27 എക്കറിൽ 25 പ്രോജക്ട്സ് ഉണ്ട് മാഷാ. അതിലിപ്പോൾ ಆಲ್ಮೋಸ್ಟ್ 7 ಪ್ರಾಜೆಕ್ಟ್ಸ್ ಆಯಂತುಂಟು. അതിൽ 4 ಪ್ರಾಜೆಕ್ಟ್ಸ್ നിങ്ങൾ ಕಂಪ್ಲೀಷನ್ ಬಂದಂತುಂಟು. ಸೊ ಇದಾಯ್ತಿಕ್ಕಿರು അതിപ്പോൾ ನಂಗೆ ಏದು ഒരു ಅಗತ್ತ ഒരു ಡಿಸೈನ್ ಹಾಕಡೆಂಗು ನಂಗೆ ಹಾಕಲೆ ನಂಗೆ ഒരു ವಿಜುವಲೈಸ್ ಹಾಕರೆ ವರ್ಬಲೈಸ್ ಹಾಕರೆ അങ്ങനെ
ഇതൊരു ബാത്റൂം ഇഞ്ഞ വേണു ഇഞ്ഞ ഞങ്ങൾ ബെഡ്റൂം വേണു ഇഞ്ഞ അല്ലെ ലിവിംഗ് റൂം അങ്ങനത്തെ പ്ലാൻ ആക്കില്ലേ ഒരു വേള ഞങ്ങൾ പ്ലാൻ ആക്കില്ല എന്താ അവിടെ നോക്കുന്നില്ല സ്ക്രീനിൽ ഏന വിത്തൗട്ട് പ്ലാൻ എന്തും ഇല്ല ಸೊ ನಂಗೆ ಹಾಕಿയത് ಅದೇ ಇತ್ತರತೊಲ್ಲಿ ನಿಂಗೆ ಕಾಟಿയത് ಅದು ಮರ್ಹಮ ಪ್ರಾಜೆಕ್ಟ್ ಆವಟ್ಟು അല്ലെങ്കിൽ ಡಿಫ್ರೆಂಟ್ ಲೇಬಲ್ ಆವಟ್ಟು ಸ್ಕೆಚ್ எப்போ நான் நார்மலி நான் எവിടെ போய் ஒரு கொஸ்டின் கேட்குறேன் நார்மலி நான் எங்கே போய் இது ஒரு கொஸ்டின் கேட்குறேன் ಈ ಬಿಲ್ಡಿಂಗ್ இப்போ நாங்கள் உள்ள பில்டிங் எத்தனை பட்ட கன்ஸ்ட்ரக்ஷன் ஆயிடு ஒரு பாட்டமா ஜண்டு பாட்டமா எஸ் ஆர் நோ எஸ் ஆர் நோ 3 பட் ಆಯ್ತಂದು ನೀವು ಸ್ಕ್ರೀನ್ ನೋಕೂರ್ಲ ಅದ್ರಲ್ಲಿ ಎಂದ್ರಕಾಂಡು ವಿಷನ್ ನಂಗೆ ஒரு ವಿಷನ್ ಹಾಕಿದಕ್ಕೆ ஒரு ಐಡಿಯಾ ಹಾಕಡ அதே போல பின்னர் அதில் சைடில் இட்டு நான் எந்த பிளான் நாங்கள் பிளான் ஆக்க ஸ்கெட்ச் நான் இங்கே இப்போ எல்லாம் காட்டியது ஸ்கெட்ச் நீங்கள் ஸ்கூல் நோக்கிறಲ್ಲ நாங்கள் ஸ்டார்டிಂಗ್ ಇಟ್ಟು ಕಾಟಿಯ 3 ಫ್ಲೋರ್ ಅದು 5ಾಮത്തെ ಫ್ಲೋರ್ ಆಯ್ತು ಅದು ವಾಸ್ತವ ಅದು ಬಿಲ್ಡಿಂಗ್ ಸೊ ಎವ್ರಿ ಐಡಿಯಾ ಉಂಡಲ್ಲೇ ಅದು 3 ಬಟ್ ಆಯ್ತಿಕ್ಕರು ஒரு ಐಡಿಯಾ நாங்கள் மைண்டில் ಬಂತಿಕ್ಕರು நாங்கள் ಸ್ಕೆಚ್ಚಿಲ್ ಬಂತಿಕ್ಕರು ವಾಸ್ತವ இப்போ நாங்கள் ಅಲ್ಕಾದಿಸತ್ತು ಆಲ್ರೆಡಿ 25 ಪ್ರಾಜೆಕ್ಟ್ ಆಯ್ತು ಐಡು ಬಟ್ ವಿಷಯ ಅಂದ್ರೆ ಅದು ವಾಸ್ತವತ್ತು ಬರೋಗು ನೀವೆಲ್ಲ ಸಪೋರ್ಟರ್ ಅಗತ್ಯ ಉಂಟು ಎಂಚೆನಂಗೆ ವರ್ತ ಸೇರಿತ್ತು ಆಕ 10 ಸೇರಿತ್ತು ಆಕ 100 ಸೇರಿತ್ತಾಕ ನಂಗೆ ಇಡೀ ಮೈಕಲ್ ತಂಗ ಸೇರಿತ್ತಾಕೆಂಗೆ ಅದು 2 ವರ್ಷ 3 ವರ್ಷದಲ್ಲಿ ಕಂಪ್ಲೀಟ್ ಆಗೋದು 100% ಕಂಪ್ಲೀಟ್ ಆಗೋ ಚಾನ್ಸಸ್ ಉಂಟು ಸೊ ಇದೆಲ್ಲ ನೋಡ್ಕೊಂಬೋದು ನಂಗೆ ಹೆಂಗನ ಕಾಂಡು ಅಂದ್ರೆ ಚೆನ್ನಂಗೆ ನಾಳೆ ಜನರೇಷನ್ ಅದು ಅಂಕ ಆ ಮಕ್ಕಂಗೆ ಅಗತ್ಯಕ್ಕಿಡು ನಾಳೆ ನಂಗೆ അങ്ങനത്തെ ഒരു വലിയൊരു ക്യാമ്പസ് നമുക്ക് ഞങ്ങളുടെ മക്കൾക്ക് അകത്തേക്ക് എന്ത് വെച്ചെങ്കിൽ ഇന്നത്തെ നാളിൽ നോക്കപ്പോയെങ്കിൽ സാധാരണ ഏരിയത്തിൽ എഡ്യൂക്കേഷൻ്റെ കുറത്തുണ്ട് അല്ലേ SLC ആകുമ്പോൾ SLC പിന്നെ പോകാൻ ഓപ്ഷനിക്കില്ല അങ്ങോട്ട് പൈസയ്ക്കില്ല അല്ലെ SLC ഫെയിൽ ആയെങ്കിൽ അങ്ങനെ ഇതാക്കിടാറ് അങ്ങനെ നോക്ക പോകുമ്പോൾ ഞങ്ങളോട്ട് ഈ മാക്സിമം മക്കങ്ങ ഞങ്ങളുടെ സമുദായത്തിൽ ഭാരി ഒരു SLC പിന്നെ അങ്ങ് എഡ്യൂക്കേഷൻ എടുക്കുന്നത് കുറേ ആയിത്തിക്കും ಸೊ ನಂಗೆ ഞങ്ങൾ റസൂൽ സല്ലല്ലാഹു അലൈഹി വസല്ലം പടിപാട്ടിയ പ്രകാരം ഞങ്ങൾ ഒരു ടീം ആയിത്തിക്കും അല്ലേ ഞങ്ങൾ ഇപ്പോൾ ನಂಗೆ ಪಡಿಪಾಟಿ ನಂಗೆ 27 ಟೈಮ್ಸ್ ನಂಗೆ ಯಾರು ಉಂಟು ಹೆಂಗನೆ ಇಮಾಮ್ ಆಯ್ತು ನಿಂತು ನಿಸ್ಕರಿಕೊಂಬತ್ತು ಯೂನಿಟ್ ಆಫ್ ಪವರ್ ಅದೇ ಇಪ್ಪ ನಂಗೆಲ್ಲ ஒரு ಒಟ್ಟಾಯ್ತು ನಂಗೆ ಈ ஒரு ಅಲ್ಖಾದಿಸ್ತು ஒரு ಕನ್ಸ್ಟ್ರಕ್ಷನ್ಗೆ ನಂಗೆಲ್ಲ ಸಪೋರ್ಟ್ ಹಾಕಿ ಮಾಷಾಲ್ಲ 100% ಅದ್ರಲ್ಲಿ ಡೌಟೇ ಇಲ್ಲ ಸೊ ಇಪ್ಪ ನಿಂಗೆ ಸ್ಕ್ರೀನ್ ನೋಕಿಯ ಪ್ರಕಾರ ಇವರು ನಂಗಲೊಟ್ಟಿಗೂ ಯೂನಿಟಿ ಇಪ್ಪ ನಾನು ನೋಕೋಪೋಯಂಗೆ ಮಾಷಾಲ್ಲ ನಂಗಲ್ಲ ಸೌದಿ ಅರೇಬಿಯದ ಜುಬೇಲ್ ಎಲ್ಲ ಆರ್ಗನೈಸೇಷನ್ ಆಲ್ಮಾರು ಈ ಅಲ್ಕಾದಿಸತ್ತಿಗೆ ಒಟ್ಟು ಸೇರಿತ್ತು ಹಾಕ್ಯಂತಲ್ಲಾರ ಇಪ್ಪ ನಂಗೆ ಲಾಸ್ಟ್ ಟೈಮ್ ಫಂಕ್ಷನ್ ಹಾಕ್ಯ ನಂಗಲೊಟ್ಟಿಗೆ ಏದಕ್ಕೂ ಕೊರತೆ ಇಲ್ಲ ವಾಲಂಟಿಯರ್ಸ್ಗೆ ಮಾಷಾಲ್ಲ ಎಲ್ಲ ಆರ್ಗನೈಸೇಷನ್ ವಾಲಂಟಿಯರ್ಸ್ ಬಂತು ನಂಗೆ ಎಲ್ಲ ಮೆಂಬರ್ಸ್ ಮಾರು ಬಂತು ನಂಗೆ ಅದ್ರ ಚಂದ ಆಗಿದ್ದ ನಡಾರು ಲಾಸ್ಟ್ ಟೈಮ್ ಇಫ್ತಾರು ಅದರ ಮುನ್ನಲ್ತ ಪೀಸ್ ಕಾನ್ಫರೆನ್ಸು ಇಪ್ಪ ನೋಕೋ ಹೋಗ್ಬೊತ್ತಿಗೆ ನಂಗಲೊಟ್ಟಿಗೆ ಟೀಮ್ ಎಕ್ಸ್ಪೆನ್ಷನ್ ಹಾಕೋನು ಸೊ ಟೀಮ್ ಎಕ್ಸ್ಪೆನ್ಷನ್ ಹಾಕೋನು ಅಂತ ಇತರ ಬೆಳೆ ಪ್ರಾಜೆಕ್ಟ್ ಇಕ್ಕೊಂಬೊತ್ತಿಗೆ ಹಜರತ್ ರೊಟ್ಟು ಮಸ್ತ್ ಹಾಲುಂಡು ಹಜರತ್ ಕಪಾಸ್ ಅದು ಅಚೆಲ್ಲ ಲೆಪ್ಪಂ जिसका पास जनता है उसका दुनिया सुनता है सो हजरत आपके पास तो बहुत जनता है माशाल्लाह आप अगर बुला लिया तो 500 के ऊपर बंदा इमीडिएटली आएंगे तो मैं तो चाहता हूँ अगला फंक्शन हमारा 2000 का फंक्शन होना है माशाल्लाह वही है इनके पास जनता है माशाल्लाह ये पूरा प्रोजेक्ट अल्हम्दुलिल्लाह विद इन 3, 2 या 4, 5 years डाउन द लाइन ये हो जाएंगे अगर हम लोग साथ मिलके किया तो थोड़े चल हिंदी मिक्स ಹಾಕಿರೋಣ ನಾವು ಎಂಚನೆ ಖಾಲಿ ಕನ್ನಡದಲ್ಲಿ ಬಲ್ಕರ್ನಂಗೂ ಅವಲ್ಲ ಓಕೆ ಹೇಳಿ ಅವ ಇನ್ಶಾಅಲ್ಲ ಸೊ ಇದೆಲ್ಲ நாங்கள் ನೋಗುമ്പോൾ ಅಲ್ಕಾದಿಸತ್ತು ಡೆವಲಪ್ಮೆಂಟ್ ಥ್ರೂ ಎಜುಕೇಷನ್ ಈಗ ಇದು ഞങ്ങളൊരു സമുദായത്തെ പർപ്പസ് ആയിത്തേക്കും എന്തിനെ എഡ്യൂക്കേഷൻ അല്ല ಅಂತ ಬೇರೆ ಏದುಲು ನಂಗೆ ಚೇಂಜ್ ಆಗೋಲ್ಲ ಪ್ರತಿಯೊಂದು ಮಕ್ಕಂಗೂ ഒരു ಎಜುಕೇಷನ್ കിട്ടണം ಅದು ಪ್ರೈಮರಿ ಲೆವೆಲ್ ಆವಟ್ಟು ಹೈಯರ್ ಸೆಕೆಂಡರಿ ಲೆವೆಲ್ ಆವಟ್ಟು അല്ലെങ്കിൽ ಹೈಯರ್ ಎಜುಕೇಷನ್ ಆವಟ್ಟು ನಂಗೆ ഒരു ಪರ್ಪಸ್ ಆಯ್ತಿಕನು ಅವರ ಕಮ್ಯುನಿಟಿ ಪರ್ಪಸ್ ಈಸ್ ಅಲ್ಕಾದಿಸ ಡೆವಲಪ್ಮೆಂಟ್ ಥ್ರೂ ಎಜುಕೇಷನ್ ಸೊ ನಾನು ಇದು ನಂಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಯ್ತಿಕ್ಕಿದು ಮಾಷಾಲ್ಲ ನಂಗೆ ಎಲ್ಲರ ರೆಸ್ಪಾನ್ಸಿಬಿಲಿಟಿ അങ്ങനല്ല ನಂಗೆಲ್ಲ ಉಂಟು ನಂಗೆಲ್ಲ ಮಕ್ಕಳ ಪರಿಚಯ ಅದಾಯ್ತಿಕ್ಕತ್ತೀರ ಮಾಷಾಲ್ಲ ನೀವೆಲ್ಲ നല്ല പിരിച്ചപ്പിച്ച് പണിടാറ് അതിനകത്ത് ഏതായി ഞങ്ങൾ തൻ്റെ തടി കൊണ്ടുത്ത അതായത് എല്ലാവരല്ലേ തന്നു മന്ന ധനത്തിൽ ഞങ്ങൾ സഹായിക്കെങ്കിൽ മാഷാല്ല ഈ 25 പ്രോജക്ಟ್ ಕಂಪ್ಲೀಟ್ ಆಗೋದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ ಇನ್ಶಾ ಅಲ್ಲಾ ಮಾಷಾಲ್ಲ ಇದು ಇತ್ತರ ನಿಂಗೆ ಪ್ರಾಜೆಕ್ಟ್ ಕೇಟಾರಲ್ಲೇ ಇಪ್ಪ ನಾನು ನಿಂಗೆ ಲಾಸ್ಟ್ ಟೈಮ್ ವಾಗ್ದಾನ ಹಾಕಿದೆ ಏಂದ್ರೆ ಚೆನ್ನೈಗೆ ನಂಗೆ 3-4 ತಿಂಗಳು ಬಿಟ್ಟು ಬಂಡ ಅಪ್ಪ ನಿಂಗೆ ಕಂಪ್ಲೀಟ್ ನಾನು ஒரு ಡ್ರೀಮ್ಸ್ ಇಟ್ಟರು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ನಿಂಗೆ ಬ್ರೋಷರ್ ಪಿಡಿಚ ಮಂಡ ಇಂದು ನಿಂಗೆ ಸ್ಕ್ರೀನ್ಲು ನೋಕರು ಮಾಷಾಲ್ಲ ಅದು ನೋಕುമ്പോൾ ಭಾರಿ ಖುಷಿ ಅವಳು ಎಲ್ಲ ಇದೆ ಇದರ പേരുള്ള ಇಂಜಿನಿಯರ್ 2 ತಿಂಗಳು ಸೊರಾಕಿದೆ ಅದ್ರ ಈ ಪ್ರತಿ ಒಂದು ವಿಷಯದಲ್ಲಿ ಅಕ್ಯುರೇಟ್ ಆಯ್ತು ನಂಗೆ ತನ್ನಡೆ ಅಂದ್ರೆ ನಿಂಗೆ ಇಪ್ಪ ಸ್ಕ್ರೀನ್ಲು ನೋಕರು ಅದರ ಸೈಡ್ ವ್ಯೂ ಟಾಪ್ ವ್ಯೂ ಫ್ರಂಟ್ ವ್ಯೂ ಎಲ್ಲ ನೋಕೂರ್ಲ ಅದರ ಎಂಟ್ರೆನ್ಸ್ ಹೆಂಗ ಇದು ಎಲ್ಲ ಉಂಡಲ್ಲೇ ಮಾಷಾ ಅಲ್ಲ ಇದೇ പോലെ ಬಂದ ಚಾನ್ಸಸ್ ಉಂಟು ಎಂದು ಚೆನ್ನಂಗೆ ನಂಗೆ ಆಲ್ರೆಡಿ ಇದರ ಪೇರಲ್ಲಿ ಮಸ್ತ್ ಸೊರ ಹಾಕಿರ ಓಕೆರಾ ಈಗ 4-5 ಫೋಟೋಸ್ ಉಂಟು
ಅದರೊಟ್ಟಿಗೆ ನಂಗೆ ಅದ್ರ ಬ್ರೋಷರ್ ತಯಾರಾಕಿರ. ಬಟ್ ನಂಗೆ ಇದು ಬ್ರೋಷರ್ ಎಂದು ಕೊಡ್ಕೋಕಾಗಂತಿಲ್ಲ ಚೆನ್ನಂಗೆ ಬಿಕಾಸ್ ಆಫ್ ಸಮ್ ಸಿಚುವೇಶನ್ ಇಂಕೆಲ್ಲರೂ ಗೊತ್ತುಂಡು. ಆನಾಯ್ತು ನಂಗೆ ಡಿಜಿಟಲಿ ನಿಂಗೆ ಇಪ್ಪ ಕಾಟಿ ಅಂತಲ್ಲ. ಇನ್ಶಾಲ್ಲ ಆಫ್ಟರ್ 1 to 3 months ನಂಗೆ ഒരു ಇದರ ಬಗ್ಗೆ ಫಂಕ್ಷನ್ ಹಾಕಿರ ಡ್ರೀಮ್ ಸಿಟಿ ಆರು ಖಾಲಿ ಕೈ ಹೋಗಿಲ್ಲ. ನಿಂಗೆ ಎಂದ್ರೆಲ್ಲ ಕೊಡ್ಕೋಗೊಂಡು ನಿಂಗೆ ಎಂದ್ರೆಲ್ಲ ಹದಿ ಹಾಕೋಗೊಂಡು ಅಲ್ಕಾದಿ ಸತ್ತು ಡ್ರೀಮ್ ಸಿಟಿ ಮುಖಾಂತರ ಹದಿ ಹಾಕೋಡು ಏನೇ ಚೆನ್ನಂಗೆ ನಾರ್ಮಲಿ நீங்கள் எடுக்கிறத்தர நீங்கள் ப்ரோஷர் நோக்கு நீங்கள் ப்ரோஷரில் கம்ப்ளீட் இன்ஃபர்மேஷன் தண்டை. ஓகே ப்ரோஷரில் ஸோ எக்ஸாம்பிள் நீங்கள் இப்போ அதா அதுலேருந்து காட்டுறது ப்ரோஷர் நீங்கள் ஃப்ரண்ட் ஏஜில் ನೋಡ್ರಿ ನಿಂಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೀ ಫೀಚರ್ಸ್ ಮತ್ತು ನಾ ಎಲ್ಲ ನಿಂಗೆ ಇದು ಪಿಕ್ಚರ್లో పోండి ఎంచనే ఇది ఉద్ద పోండు. సో അങ്ങനെ ಇದಕ್ಕೆ మన ಸ್ಲೈಡ್ಸ್ ನೋಗ್ರ ಸೆಕೆಂಡ್ ಅಂದ್ರೆ ಚೆನ್ನಂಗೆ ಅದ್ರ ನಿಂಗೆ ಅದು ರೋಡ್ ಕಾಟಿದ್ದು ನೋಡ್ರಲ್ಲ ಅದ್ರ ಜೆಂಟ್ ಬೆಡ್ರೂಮ್ ಇಡೋದು ಸ್ಕೆಚ್ ಆಗಿರ ಟೈಪ್ ಸಿ 3 BHK ಟೈಪ್ ಸಿ ನೋಗ್ರು ಟೈಪ್ ಬಿ 2 BHK ಟೈಪ್ ಸಿ 3 BHK ಇದೆಲ್ಲ ಕಂಪ್ಲೀಟ್ ನೋಗ್ರು ಬ್ರೋಷರ್ ನಿಂಗೆ ಸ್ಕ್ರೀನ್ ನೋക്കുമ്പോൾ ಸ್ಕ್ರೀನ್ಲೆಲ್ಲ ಕಾಣು ನಿಂಗೆ ಆರ್ಗೂ ಪರ್ಸನಲಿ ಬೇನಂತಾಯ ഞങ്ങളൊട്ട് ಇದೆಲ್ಲ ಉಂಟು. ഞങ്ങൾ ജുബേൽ ടീമിടോ അൽക്കാദിസ ടീമിടോ കോൺടാക്ട് ಅವರು മാഷാല്ല ഇങ്ങനത്തെ ഇത് പ്രതി ഊരുണ്ടല്ലേ ഞങ്ങൾ ಇಂಜಿನಿಯರ್ ಸಾಬ್ ಅದ್ರ പേര് മാഷാല്ല ಅಖಿಲ್ ಬಾಯ್ ಈಸ್ ದ ಸೂಪರ್ നല്ല ഡിസൈനർ മാഷാല്ല നല്ല ഡെവലപ്പർ അയാൾ ದ ವರ್ಲ್ಡ್ ಆಫ್ ವೆಲ್ನೆಸ್ ಲೀಜರ್ ಆ್ಯಂಡ್ ಪ್ಲೇ ಅಂತ ಇಟ್ಟಿತ್ತು ഒരു ಇದು ರೆಡಿ ಆಗಿರು ಲೈವ್ ಇನ್ ಹಾರ್ಮೋನಿ ವಿತ್ ಲಕ್ಸುರಿ ಮಾಷಾಲ್ಲ ಇದೇ പോലെ ಬರುಂತು ನಂಗೆ ಎಕ್ಸ್ಪೆಕ್ಟ್ ಆಕ್ಯಂತಿಲ್ಲ അതിലെന്തു കഞ്ചൂസ് ആക്കിയിട്ടില്ല. അങ്ങനെ എത്തിക്കുമ്പോൾ ಅದರ ಪ್ರೈಸು അതേപോലെ തെല്ല് ಯಾರಂತೂ ಕಂಡಂತುಂಡು. ಬಟ್ ನಾನು ನಂಗೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಂಗೆ ಇನ್ನೊರ್ಕ ತಂಡ ಎಂಚನೆ ಈ ಫಂಕ್ಷನ್ ನಂಗೆ ತರೋಕಾಗಂತಿಲ್ಲ ಟೈಮ್ ಇಡೋ ಶಾರ್ಟ್ಲು. ಬಟ್ ನಿಂಗೆ ഒരു ಪೇಮೆಂಟ್ ಮೋಡ್ ಉಂಡല്ലേ ನಾನು ನಿಂಗೆ ಅದ್ರ ಸ್ಕ್ರೀನ್ ಕಾಟ್ರೆ 1 minute. ಇಪ್ಪ ನಾನು ಇದ್ರ ಕರೆಕ್ಟ್ ನಿಂಗೆ ಪ್ರೈಸ್ ಪ್ಲಾನ್ ಹೇಳ್ದೆ. ಓಕೆ ಸೊ ಈ ಪ್ರೈಸ್ ಪ್ಲಾನ್ ಡ್ರೀಮ್ ಸಿಟಿ 2 BHK ಫಸ್ಟ್ ಡೌನ್ ಪೇಮೆಂಟ್ ಐತಿ 13% ಚೆನ್ನೆ 5 ಲಕ್ಷ. ಸೊ ഇങ്ങനെ 18 months ನಂಗೆ ಕೊಡ್ತಾರ ಸಾರಿ ಇದು ನಂಗೆ ತೆಲಿ ಚೇಂಜ್ ಹಾಕೋಯಂತಲ್ಲ ಎಂದು ಚೆನ್ನಂಗೆ ನಂಗೆ 3 ವರ್ಷದ ಆಪ್ಷನ್ ಕೊಡ್ತಾರೆ ಚೆನ್ನ ಆಲ್ಮಾರ್ಗೆ ಇನ್ನೂ ತೆಲು ಸುಲಭ ಆವಟ್ಟು. ಸೊ ಇದಿಲ್ എങ്ങനെ ഉണ്ട് ಚೆನ್ನೆ 10 lakh ಎವ್ರಿ ಮಂತ್ ಬಂದು. ಸೊ ಟೋಟಲ್ ಔಟ್ 38 lakh ನಂಗೆ ಇದು ತೆಲ್ಲ ಅಪರಿಪರ ಹಾಕೋಣಂತಲ್ಲ ನಂಗೆ ಇನ್ನೂ ಕೊರಟೆ ಹಾಕೋಣಂತಲ್ಲ ನಿಂಗೆ ಎತ್ತರ ಲಾಭ ಹೊಡತ್ತಾರೆ ನಿಂಗೆ ಮಾರ್ಕೆಟ್ಲಿ എടുக்கிறತ್ತರ ಇತ್ತರೇ ಪ್ರೈಸ್ ಇಕ್ಕರು 4 lakh ಇಕ್ಕರು. ಬಟ್ ನಂಗೆ ಕಿಟ್ಟಿರತ್ತಾರೆ അവിടെ 4 lakh ನಂಗೆ ಇನ್ನೂ ಕೊರಟೆ ಹಾಕೋಣ ಕೂಡ 35 lakh ಹಾಕೋವ ಚೆಲ್ಲವಲ್ಲ ಅದು ഞങ്ങൾ ಇಂಜಿನಿಯರ್ ಒಟ್ಟಿಗೆ പിന്നെ ഞങ്ങൾ ಅಕೌಂಟ್ಸ್ ಫೈನಾನ್ಸ್ ಆಲ್ಮಾರೊಟ್ಟು ತೆಚ್ಚಿತ್ತು ನಂಗೆ ಇನ್ನು ಹಾಕೋ ಟ್ರೈ ಹಾಕಡ. ಸೊ ഞങ്ങൾ ഒരേ ഉദ്ദേശം എന്താ കൊറോടി പൈസ നല്ലൊരു നിങ്ങൾക്ക് ಅಪಾರ್ಟ್ಮೆಂಟ್ കിട്ടೋನು ಅದರೊಟ್ಟಿಗೂ ನೀವು ನೋಡ್ರಿ ನೀವು ಮಾರ್ಕೆಟ್ ಪ್ರೈಸ್ ಎತ್ತರ ಕೊಡ್ಕೊறாರು ಮಾಷಾ ಅಲ್ಲ. ಬಟ್ ഇതിൽ ഒരു 30% ഞങ്ങൾ അൽക്കാദി സത്തുക്ക് പോണ്ട്. ಸೊ അങ്ങനെ നിങ്ങൾ ಇದರ ಬಗ್ಗೆ ಯಾರ ಚಿಂತನೆ ಹಾಕಂಡ ನಿಂಗೆ ಆರು എടുക്കുകയും ನಿಂಗೆ ಅದು ಈ GCCയിൽ ಏ ಕಂಟ್ರಿ ಆವಟ್ಟು ಲೈಕ್ ಕತಾರ್ ಆವಟ್ಟು UAE ಆವಟ್ಟು നിങ്ങൾ ದುಬೈ ಸಾರಿ ಇದು നിങ്ങൾ ಸೌದಿ ಅರೇಬಿಯಾ ಆವಟ್ಟು ಏದು ಕಂಟ್ರಿ ಡಂಗಾಯಂಗು ಇದಕ್ಕೆ ನೀವು ನೋಡ್ರಿ ಇನ್ಶಾಲ್ಲ ഒരു ವೇಳೆಯಲ್ಲಿ ನಿಂಗೆ ಇನ್ಫಾರ್ಮೇಷನ್ ಬಂತು ನಿಂಗೆ. അതേപോലെ 3 BHK ഉണ്ട്. ಇದಕ್ಕೆ ನಂಗೆ 48 lakhs ತೊಲಿಟ್ರ. ಬಟ್ ഇതിಪ್ಪ ಜಸ್ಟ್ ಎತ್ತರಿಗೆ ಇಂದು ನಂಗೆ ಕಿಟ್ಟಿಯೋ ವಿಷಯ ಇದು ಇದ್ರ ನಂಗೆ ಇನ್ನೊಂದು ಹೆಚ್ಚಿತ್ತು ನಂಗೆ ಎತ್ತರ ಮಿನಿಮೈಸ್ ಹಾಕೋಡು ಎತ್ತರ ಹಾಕೋಡು ಎಲ್ಲ ನಂಗೆ ಅವರು ನಂಗಲ್ಲ ಈ ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲ ತೆಚ್ಚಿತ್ತು ನಂಗೆ ಇದು ಹಾಕಡ ಮಾಷಾ ಅಲ್ಲ. ಏದೋ ಅವಟ್ಟು ಅದ್ರ ಈ ஒரு ಕನಸಲು ಇದು ಒಂದು ಐತಿ ಡ್ರೀಮ್ ಸಿಟಿ ಇದಿಲ್ ನಂಗೆ ಪ್ರತಿಯೊರ್ತರು ಅಂಗಲಂಗಲ ஒரு ಅಪಾರ್ಟ್ಮೆಂಟ್ ಇರ್ತಾರಂತ ಸತಕತುಲ್ ಜಾರಿಯ ஒரு ಕಲ್ಲು ಉಂಡಲ್ಲೇ ನಿಂಗೆ ಅಲ್ಹಮ್ದುಲಿಲ್ಲ ಎಲ್ಲ ನೋಕ್ಯಾರಲ್ಲೇ ಮಾಷಾ ಅಲ್ಲ. ಸೀಯಿಂಗ್ ಈಸ್ ಬಿಲೀವಿಂಗ್. நீங்கள் ஒரு காவல்கட்டு விசிட் ஆகுற நான் இப்படி காவல்கட்டமே நீங்கள் ஊடகம் வச்சேன். பட் நீங்கள் காவல்கட்டை ஒன்று விசிட் ஆகுற மாஷா அல்லா இங்கே போய் திக்கும் போதுண்டலே நண்டொரு 10 ರೂಪಾಯಿ நண்டொரு 100 ರೂಪಾಯಿ ಎತ್ತರು ರಾಹತ್ತಂಡು ನಾಳೆ ಇದೆ ಆಫ್ಟರ್ 2 years ಡೌನ್ ದ ಲೈನ್ 5 years ಡೌನ್ ದ ಲೈನ್ 10 years ಡೌನ್ ದ ಲೈನ್ ಮಾಷಾ ಇದರ ಬೇಲಿ ಕಾವಲ್ಕಟ್ಟೆ ஒரு சில்ட பிரேஸ் உண்டല്ലേ. செகண்ட் நாங்கள் ಎಂದ್ರೆ ಎಜುಕೇಷನಲ್ ஒரு பெரிய ನಾಲೆಜ್ ಸಿಟಿ ಆಯ್ತು ಮಾರು. ಓಕೆ ಅಲ್ಲೇ ಅಗ್ರಿ ಆವಡರಲ್ಲೇ ಮಾಷಾ ಅಲ್ಲಾ. ಅಪ್ಪ ಹೆಂಗೆ ಈ ಒಂದು ಸಕ್ಸಸ್ ಚೆನ್ನೆಂದ್ರು ನಾರ್ಮಲಿ ಸಕ್ಸಸ್ ಚೆನ್ನೆಂದ್ರು ಸಕ್ಸಸ್ ಚೆಲ್ಲುಂಬತ್ತು ಆಲ್ಮಾರ್ ಅಂದ್ರೆ ಚೆಲ್ದಾರ್ ಅಲ್ಲೇ ಇಪ್ಪ ಪ್ರತಿ हजरत सक्सेस का मतलब क्या है? हर मोटे को विद ड्यू रिस्पेक्ट मैं किसी को इधर पॉइंट आउट नहीं कर रहा हूँ, मैं समझाने के लिए कोशिश कर रहा हूँ. हर मोटे को पता है पतला कैसे होना है. लेकिन कितना लोग को पता है एक शेयर करने से मतलब एक्सरसाइज करने से ये सारे चीज कर सकता है. लेकिन कौन कर रहा है? अभी एग्जाम्पल टेक इट कंस्ट्रक्टिवली कोई भी पर्सनली मत ले लिए ताकि मेरा मोटिव है आप तक पहुंचाना इंफॉर्मेशन. अभी एक सिगरेट स्मोकिंग करने वाला शायद इधर कोई नहीं है ऐसा वाला फिर भी एक सिगरेट स्मोकिंग करने वालों को पता है क्या पता है उसमें लिखा हुआ है सिगरेट स्मोकिंग इज इंजूरियस टू हेल्थ. लेकिन वो क्या आजकल आप लोग क्या है ना प्रोटोकॉल में जो गवर्नमेंट का प्रोटोकॉल है उसमें गंदी गंदी तस्वीरें पूरा डाल रहा है
आपको मतलब वो नहीं पढ़ने के लिए नहीं आ रहे तो एटलीस्ट देख सकता है, लेकिन उसको पता है, लेकिन पता होने से भी कुछ नहीं। वो क्या बोलेंगे आफ्टर 30 इयर्स डॉक्टर को कंसल्ट करने का वक्त, उसका अगर लंग्स अगर कुछ प्रॉब्लम हो गए तो वो बताएंगे सर अगर डॉक्टर साहब अगर हमको पता होता तो हम ये सारे चीज छोड़ सकता था, लेकिन तब तक वो ऑलरेडी टाइम हो चुका है। लेकिन मेरा मोटिव इधर आपको समझाना, ताकि सब पता होने से कुछ फायदा नहीं है। तो सक्सेस का मतलब क्या है? अभी ये सारे चीज आप लोग देख लिया, इतना ಪ್ರಾಜೆಕ್ಟ್ ಇಷ್ಟೆಲ್ಲ ಪ್ರಾಜೆಕ್ಟ್ ನೀವು ನೋಡಿದ್ರಿ, ಅದರಲ್ಲಿ ಇಂಪ್ಲಿಮೆಂಟೇಷನ್ ಅಂದ್ರೆ ನಾವು ಕಾರ್ಯಗತ ಮಾಡುವಂಥದ್ದು, ಅಂದ್ರೆ ನಾವು ಖಾಲಿ ಸ್ಕೆಚ್ ಅನ್ನು ನೋಡಿದ್ರೆ ಸಾಕಾಗಲ್ಲ, ನಾವು ಎಲ್ಲರೂ ಸೇರಿಬಿಟ್ಟು ಅದನ್ನು ಕಾರ್ಯಗತಗೊಳಿಸಬೇಕು. ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ಲಿ ಈ ತರದ್ದೆಲ್ಲ ಪ್ರಾಜೆಕ್ಟ್ ಆಗಿದೆ, ಇನ್ನು ಕೆಲವರು ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ, ಇನ್ನು ಯಾವ್ದಾಗಿದೆ, ಇನ್ನು ಯಾವ್ದು ಆಗ್ಲಿಕ್ಕಿಲ್ಲ, ಇನ್ನೆಲ್ಲ ನಾವು ಒಟ್ಟು ಸೇರಿ ಮಾಡುವಂಥದ್ದು. ಬಿಗ್ ಅಚೀವ್ಮೆಂಟ್ ಇನ್ లైఫ్ లావట్ అల్కాది సత్ లావట్ అల్లే నీళ్ళ ఏదో బిజినెస్ లావట్ ఏదో ఒక అచీవ్మెంట్స్ నోಕು ಮನಂಕೆಲ್ಲರೂ ಕಾಂಡೆಂದ್ರೆ ಒಂದನ್ನ ಅಚೀವ್ಮೆಂಟ್ಸ್ ಲೈಕ್ ಈ ಐಸ್ಬರ್ಗ್ ನೋಕ್ಯಾರ ಅದ್ರ ಅಡಿಲ ನೋಕುಂಬತ್ತು ಕಂಡ ಬಟ್ ಅದ್ರ ಇದಕ್ಕೆ ಜನ ಎಲ್ಲರೂ ಕಾಂಡೆಂದ್ರೆ ಒಂದನ್ನ ಹೊರತು ಸಕ್ಸಸ್ ಆಯ್ತು ಮಾತ್ರ ಕಾಡ, ಅಚೀವ್ಮೆಂಟ್ಸ್ ಮಾತ್ರ ಕಾಡ, ಬಟ್ ಅದ್ರ ಬೇರೆ ನೊಂಬಲ ತರುಂಡು. ನೊಂಬಲ ಇಪ್ಪ ನಂಗೆ ಚೆಲ್ಲಪ್ಪ ಇಪ್ಪ ನಂಗೆ ಹಸ್ರತ್ಗೆ ನೊಂಬಲ ಇಲ್ಲ. ಹಸ್ರತ್ ಅವರೇ ನಿಮಗೆ ಎಷ್ಟು ನೋವಿದೆ? 10 lakhs ನಂಗೆ അവിടെ ಕೊಡ್ಕೋಗಿಟ್ರು ಪ್ರತಿ ಊರು ತಿಂಗಳು. ಮಾಶಾಲ್ಲ ನಂಗೆ ಎಲ್ಲರೂ ಸಪೋರ್ಟ್ ಆಯ್ಕೊಂಡಲ್ಲೇ ಇಲ್ಲ ಆ ಸ್ಕೂಲ್ ಚಂದ 700-800 ಮಕ್ಕಳ അവിടെ ಓದಿಯಂತುಲ್ಲಾರು. ಮಾಶಾಲ್ಲ ಪ್ರತಿ ಊರು ಮಕ್ಕಳು ದೂವ ನಂಗೆ ಕಿಟ್ಟು. ಇಪ್ಪ ನಂಗೆ ನೋಕೋಬೋಯಿಂಗ್ ಈ ಅಚೀವ್ಮೆಂಟ್ಸ್ ಆವಟ್ಟು ಏದಾವಟ್ಟು ನಂಗೆ ಅದಲ್ಲುಂಡಲ್ಲೇ ಇಪ್ಪ ನಿಂಗೆ ஒரு ಮೂರ್ತಿಗೂ ನಿಂಗೆ ಅಡಿಗೂರ್ಲ ಅದು ಅಂದ್ರೆ ಹಿಂದಿ में ऐसा बोलता है पिटाई कुटाई, वो ऐसा करने से अब एक ही इसमें नहीं होता है, वो उसको बार बार करना पड़ता है, वो मूर्ति को है ना दर्द सहना पड़ता है. तो इसका मतलब क्या है? हर एक अचीवमेंट्स के पीछे वो छुपा हुआ है जो स्ट्रगल्स, चुनौतियाँ, किधर चैलेंज नहीं है, चैलेंजेस हमको फेस करना पड़ता है. जैसे चाय का इसमें मलाई आता है ना, जो मलाई आएगा तो हम लोग को उसमें डर, हम लोग को उसको इश्यू बना के नहीं मिलना है, मलाई के साइड में वो पू करके पीना है. ऐसे चैलेंजेस हमारे पास बहुत आया माशाल्लाह. 27 एकर्स आपका सामने जो स्क्रीन में दिख रहा है ना, 27 एकर्स माशाल्लाह, उसमें क्या क्या प्रोजेक्ट्स नहीं है वो. इट इज द वन ऑफ डेफिनेटली इट इज गोइंग टू बी अ सेकंड नॉलेज सिटी ऑफ कर्नाटका. मतलब पहले केरला में भी हमारा. सो माशाल्लाह अगर अब सब लोग अगर सपोर्ट पूरा जुबेल पूरा जीसीसी अगर हमको सपोर्ट किया तो देयर इज उसमें चांसेस ही नहीं है हम लोग नॉलेज सिटी 100% उधर बना सकता है. तो आप देखिए स्क्रीन 25 प्रोजेक्ट्स है, उसमें शायद एक मस्जिद है, अभी एक बंदा उसको डोनेट कर रहा है, और दावा कॉलेज है, स्कूल बिल्डिंग है, पीयू डिग्री कॉलेजेस है माशाल्लाह. उसके अलावा भी हमारा 4 ऑनगोइंग प्रोजेक्ट है. तो माशाल्लाह आप लोग का सख्त जरूरत है इसमें. देखिए अगर हम अकेला या तो हमारा जुबेल अकेला करेंगे तो 1000 हो जाएंगे, ये तो गारंटी हो जाएंगे इंशाल्लाह. हम लोग कमिटी है जुबेल कमिटी वाला, हम कुछ करेंगे जो 3-4 प्रोजेक्ट है. अगर हम सब मिल गए तो मिलियंस हम करवा सकते हैं, ताकि 25 प्रोजेक्ट हमको कंप्लीट कर सकता है. सो इसके पीछे स्ट्रगल्स डिफिकल्टीज बहुत आया, वह किधर नहीं है यार, बिजनेस में है, पेमेंट नहीं आएंगे तो अगर हम उसमें स्ट्रगल्स करना है ना, भाग के नहीं जाना है, कौन सा भी आ जाओ. अभी 10 साल हो गए माशाल्लाह, कुछ चीजें ऊपर नीचे हो जाता है ना, वो जो लाइफ सर्कल आता है ना, जो हम हॉस्पिटल में देखते हैं आईसीयू में, अगर ऐसा ऊपर नीचे अगर सीधा जाएगा तो सो देयर इज समथिंग अप्स एंड डाउन. सो डेफिनेटली हम लोगों को इसको हमारा खादिसा को साथ देना है. ओके, सो देयर इज सो मेनी स्ट्रगल्स, जो हर्डल्स आ जाएंगे जो भी है. हम अभी क्या हो गया, ह्यूमन सिस्टम बोलेगा तो ये सारे स्ट्रगल्स देखकर ये करके हम आगे जा रहे हैं. तो अभी हमारे पास है ना जो खादिसा का टीम इंडिया में हो या तो इधर जुबेल में या जीसीसी में कोई दूसरा कंट्री में, उनका इम्यून सिस्टम इतना सॉलिड हो गया है. एक एग्जांपल के तौर पर अभी ये स्लम एरिया है ना, स्लम एरिया में आप लोग देखा है बच्चा लोग को विद ड्यू रेस्पेक्ट, मैं किसी को पॉइंट आउट नहीं कर रहा हूँ. सो एक जनवरी का मौसम में, एक दिसंबर का मौसम में देखिए बच्चे लोग बाहर घूम रहा है ठंडी का मौसम में. हाँ, उसका इम्यून सिस्टम देखो विद ड्यू रेस्पेक्ट अगेन, सही है ना. तो इम्यून सिस्टम देखो, सर्दी का मौसम है, हमारा बच्चों को अगेन टेक इट कंस्ट्रक्टिवली. डेफिनेटली जो ह्यूमन सिस्टम है ना हमारा, जो खादिसा का अंदर वो सॉलिड है माशाल्लाह. हमारे पास 15 लोगों का अभी जुबेल में कोर टीम है, उनके साथ बहुत सारे मेंबर्स है.
अगर सब लोग मिल गए तो डेफिनेटली दिस विल बी अ सेकेंड नॉलेज सिटी ऑफ कर्नाटका इंशाल्लाह। देखिए एक और एग्जांपल मैं दे सकता हूँ इधर। एक मेहंदी आप लोग देख रहे हैं ना स्क्रीन में, मेहंदी उसमें भी ऐसा है ना, एक लीफ को उसको उसको कन्नड़ में क्या बोलता है वो, ಅದಕ್ಕೆ ಅಲ್ಲೇ ಬೇರೆ ಚೆಲ್ದ ಅರಚಿತ್ತು ಪಿಡ್ಚಿತ್ತು ಪೊಡಿ ಹಾಕಿತ್ತು ಪೌಡ್ರ್ ಹಾಕಡ, ಪೌಡ್ರ್ ಹಾಕಿ ಅಲ್ಪಿನ ಅದಕ್ಕೆ ತೆಲ್ಲು ತಣ್ಣಿ ಬೀತಿತ್ತು ಅದ್ರ ನಂಗೆ ಮೌಲಂಜಿ ಹಾಕಡ ಅಲ್ಲೇ ಮೌಲಂಜಿ ಹಾಕಿತ್ತು. ಆ ಮೌಲಂಜಿ ಬೆಚ್ಚ ಸಾತ್ ಎಂದ್ರಾಡು ಅದ್ರ ഒരു ಕಲರ್ ಬಂಡು ಅಲ್ಲೇ ಕಲರ್ ಬಂಡು. ಸೊ ಇದ್ರ ಅರ್ಥ ಅಂದ್ರೆ ಚೆನ್ನೆ ಅದ್ರ ಪೇರಲು ನಂಗೆ ಹತ್ತರ ಸ್ವರ ಹಾಕಿ ತಾಂಬತ್ತಿಗೆ ಅಲ್ಲೇ ಕಲರ್ ಬಂಡು. ಅದು ಹಿಂದಿಲುಂಡು ಹಜರತ್ ಅವರೇ ನೋಡಿ, अकल आती है जिंदगी में ठोकरे खाने के बाद और रंग लाती है ईना पत्थर पर घिस जाने के बाद। मतलब हर एक चीज में टाइम ले लेंगे। अभी एक चप्पल भी हम लोग ले लिया तो 2 दिन टाइम ले लेंगे, 3 दिन थोड़ा दिक्कत आएंगे ना, तो हम लोग ऐसा नहीं फेंकता है ना उसको, क्योंकि पैसा दिया है तो उसके लिए टाइम लगेंगे। अगर आप तबला लेके आओ, एक तबला लेके आकर देखो, तबला का जो तबला का जो भी बना रहा है ना, उसके पास एक हैमर रहता है छोटा, वो हैमर में वो टक 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 करता है, क्योंकि उसमें उससे पहले बेसुर रहता है, उसके बाद सुर आता है, तो सेट होने के लिए टाइम लगता है। ऐसा ही हमारा हर एक प्रोजेक्ट है ना, वो टाइम लेता है भाई। ऐसा नहीं है आजकल हो जाएंगे, तो अगर अभी खुद का एक कुछ भी काम करना है तो इट विल टेक टाइम, सो टाइम लेता है। तो ऐसा ही हमारे पास हर एक चीज़ है ना, टाइम ले लेंगे यार। सो हमको कुटाई पिटाई करना बहुत ज़रूरी है। ಸೊ ಇಂದು ತೋಲ್ತವ್ರು ಸಕ್ಸಸ್ ಉಂಡಲ್ಲೇ ನಂಗೆ ಈ ಕಾದಿಸತ್ತಲ್ಲಿ ಕಿಟ್ಟಿ ஒரு ಲೆಸನ್ ಆಯ್ತಿಕ್ಕೆ ஒரு 10 years ಡಿಫಿಕಲ್ಟೀಸ್ ಎಂದ್ರಲ್ಲ ಬಣ್ಣದ ಹರ್ಡಲ್ಸ್ ಮಾಷಾಲ್ ನಂಗಲ್ಲ ಹಜರತ್ ಉಂಡಲ್ಲೇ ಅಯ್ಯಲು ಸೈಡ್ಲು ತೆಚ್ಚಿತ್ತು ಎತ್ತರೆಮೋ ನೊಂಬಲ ಪಿಡಿಚ ಮಣ್ಣಂಗಲ್ಲದಕ್ಕೆ ಅಯ್ಯಲು ಸಪೋರ್ಟ್ ಹಾಕ್ಯಂತಿಂತು ಬೈ ಗಿವಿಂಗ್ ಸಮಥಿಂಗ್ ಲೈಕ್ ಅಯ್ಯಲು ಹೆಲ್ಪ್ ಹಾಕ್ಯಂತಿನ್ನಲ್ಲ ಅಯ್ಯಲು ನಂಗೆ ಚನ್ನರಾಯ ಪಟ್ಟ ಅಂತ ಬಿಲ್ ಪಾಟಿತ್ತು ನಂಗಲು ಎಲ್ಲ ಈ ಶಾಫಿ ಅನಾಫಿ ಮದಾಬುಗು ಅಯ್ಯಲೂರು மறந்து தண்டதேவல்ல அயலூர் ஒரு காவல் கட்டல் இங்கಂತ ஒரு வெளிய சிட்டியாக்க ಬರೋಗು ಉದ್ದೇಶಿಚಾಲ್ ஒரு ಕಿನಾವ್ ಕಂಡಾಲ್ ಅಯಲೊಟ್ಟಿಂದ ಎಂದ್ರ ಡಿಫಿಕಲ್ಟೀಸ್ ನಂಗೆ ಈ 10 years ஒரு ನಂಗೆ ಲೆಸನ್ ಕಿಡಿತು. ಸೊ അങ്ങനെ ನಂಗೆ ಆ ಡಿಫಿಕಲ್ಟೀಸ್ ನೋಕೊಂಬೋತುಂಡಲ್ಲೇ ನಂಗಲೊಟ್ಟು ನಂಗ ಈ ಶಾಫಿ ಹನಫಿ ನಂಗೆ ಒಟ್ಟಾವನ ಬೇಂಡೆ ನಂಗೆ ಈ ಜುಬೆಲ್ಡ ಈ ಸೌದಿ ಅರೇಬಿಯತ್ತೋ ಈ GCCರೋ ಪ್ರತಿ ಒಂದು ಕಂಟ್ರಿಡು ಹಾಲ್ ಇದು ಆರೆಲ್ಲ ಗೇಟ್ ಅಂತುಲ್ಲಾರು ಹಂಗೆ ಒಟ್ಟಾವನ ಬೇಂಡೆ ನೋಕೂರ್ಲ ನೀವು ಯೋಚನೆ ಹಾಕಿ ನೋಕೂರು ಇನ್ಶಾಲ್ಲ. ಇಂದು ನಿಂಗೆ ಕೊಡುಕರ ಮೆಹನತ್ ಉಂಡಲೆ ಇನ್ನೊಂದು ಕೊರಿಯ ವರ್ಷ ಅಂಬತ್ತು ಅವಡ ಎತ್ತರ ಮಕ್ಕಂಕ ಎತ್ತರ ಪಾವತ್ತಂಕ 200 ಆಗೊಂಡಲ್ಲ ಮರ್ಹಮ ಶೆಲ್ಟರ್ 200 ಆಗ ಪಾವತ್ತ ಎಂದು ಇಲ್ಲ ತಂಕ ಇವರು ಆಗ ಕಿಟ್ಟುಂಬೊತ್ತುಗು ನೀವು ನೋಕರು ಊಹಿಸಿ ನೋಕರು ಅಂಕ್ ಆ ಅವರು ಆವತ್ತುಲ್ ದೈಕೊಂಬೋತು ಅದ್ರ ಎತ್ತರ ರಾಹತ್ ಅದು ನಿಂಗಲ್ ஒரு சித்திர 10 ರೂಪಾಯಿ ತಿಕ್ಕು ನಿಂಗಲ ಈ ஒரு ಕಾಂಟ್ರಿಬ್ಯೂಷನ್ ಐತಿಕ್ಕು ನಿಂಗಲ್ ஒரு ಈ ಫಿಸಿಕಲಿ ನಿಂಗ ಕೂಡ ಬಂತು ಸೇರಿ ಅದ್ರ ஒரு ಪ್ರತಿಫಲ ಐತಿಕ್ಕು. ಸೊ ನಾಯಂದ್ರ ಜನ ಈ ಡಿಫಿಕಲ್ಟೀಸ್ ಇತ್ತರೆಲ್ಲ ಡಿಫಿಕಲ್ಟಿ ಫೇಸ್ ಹಾಕಿಂತ ನಂಗಲ್ಲ ಹಜರತ್ ಅಪ್ಪ ನಂಗೆ ಎಲ್ಲ ಒಟ್ಟಿಗೆ ಆವಂಟೆ ನಂಗೆ ಸಪೋರ್ಟ್ ಆಗ ನಂಗಲೊಟ್ಟುಂಡಲ್ಲ ಪ್ರೋಗ್ರಾಮ್ ಆರ್ಗನೈಸೇಷನ್ ಟೀಮ್ ಉಂಟು, ನಂಗಲೊಟ್ಟು ಕಲೆಕ್ಷನ್ ಟೀಮ್ ಉಂಟು, ನಂಗಲೊಟ್ಟು ಮೀಟಿಂಗ್ ಟೀಮ್ ಉಂಟು, ನಂಗಲೊಟ್ಟು ವಾಲಂಟಿಯರ್ ಟೀಮ್ ಉಂಟು. ಎಂತ ಚೆನ್ನಂಗೆ ನಂಗೆ ಲಾಸ್ಟ್ ಟೈಮ್ ಇಫ್ತಾರ್ ಆಗಿ ಜೆಂಡರ್ ಸೇರಿ ಮಾಷಾಲ್ ಎಂತ ಫಂಕ್ಷನ್ ಅವಡೆ ಹಂಗಂತ ವಾಲಂಟಿಯರ್ಸ್ ಹಾಕಿದ್ದಾರೆ. ಅದೇ ಅದರ ನಿಮ್ಮಲ್ಲಿ ಫೀಸ್ ಕಾನ್ಫರೆನ್ಸ್ ಹಾಕಿ ನಂಗಲೊಟ್ಟು ಮೀಟಿಂಗ್ ಆಗಿರೋ ಟೀಮ್ ಉಂಟು, ಕಲೆಕ್ಷನ್ ಟೀಮ್ ಉಂಟು, ಎಲ್ಲ ಟೀಮ್ ಉಂಟು. ಬಟ್ ನಂಗಲೊಟ್ಟು ಒಂದು ಟೀಮ್ ಕೊರಟುಂಟು, ಅದು ದ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ. ಚೆನ್ನೈ ಹಿಂಗಂತ 25 ಪ್ರಾಡಕ್ಟ್ ನಾನು ಎಲ್ಲ ಇದು ಯಾರೆಲ್ಲ ನೀವು ಕೇಟದಿಲ್ಲ ನಂಗಲೊಟ್ಟು ನಾನು ஒரு ಇನ್ವೈಟ್ ಹಾಕಿ ಅಂತಲ್ಲ ನೀವು ஒரு ಲೀಡರ್ಶಿಪ್ எடுக்கிறதில்ல ಮಾಷಾಲ್ಲ 25 ಪ್ರಾಜೆಕ್ಟ್ ಎಲ್ಲರೊಟ್ಟಿಗೂ ಒತ್ತರೊಟ್ಟಿಗೂ ಆವಟ್ಟು ಅಲ್ಲಿ ஒரு ಕಮಿಟಿ ಒಟ್ಟು ಆವಟ್ಟು ಅಲ್ಲಿ ஒரு ರಾಯತರು ಒಟ್ಟು ಆವಟ್ಟು ಅದು ಕಾವಲ್ ಕಟ್ಟಾಯ ಟಿಕೆಟ್ ಸೌದಿ ಅರೇಬಿಯಾ ಟಿಕೆಟ್ இங்களோட சாத்தியம் இல்லை. நீங்கள் எல்லாம் சேரி எங்கண்டல்ல ஒரு லைக் கத்தார் ஒரு ப்ராஜெக்ட் எடுக்கிறோம், நாங்கள் UAE ஒரு ப்ராஜெக்ட் எடுக்கிறோம், சவுதி அரேபியத்து ஒரு ப்ராஜெக்ட் எடுக்கிறோம், அல்ல இங்கே நாங்கள் இப்போ ஆல்ரெடி 4 ப்ராஜெக்ட் கையிட்டுறோம். அதே போல் ராயத்தங்க ஒரு ப்ராஜெக்ட் வரும். நீங்கள் எல்லாம் ಹಾಕೇರಿ ಉಂಡಲ್ಲೇ ಹಜರತ್ಗೆ ಎಲ್ಲ ಹೆಲ್ಪ್ ಆವಡು ಮಾಷಾಲ್ಲ. ಅಯ್ಯಲ್ಲಿ ಎವಡೆ ಇಂತು ಅಯ್ಯಲ್ಲಿ ನಂಗೆ ಎವಡೆ ಕುಟೆ ಮಣ್ಣು ಮಟ್ಟ ಇಪ್ಪ ನಂಗಲ ಜವಾಬ್ದಾರಿ ಐತಿಕ್ಕಿರು ನಂಗಲ ಚೆನ್ನೆ ನಂದ ಪ್ರತಿ ಒರ್ತರು ಜವಾಬ್ದಾರಿ ಐತಿಕ್ಕಿರು ಕಾದಿಸ ಚೆಲ್ಲದಲ್ಲೇ ನಂಡದು ಚೆಂದು ಅದರ ಕಾವತ್ತುಂಡು ಇಂಡಿಯಾ ಯಾರದು ಇಂಡಿಯಾ ಎಲ್ಲ ಕೇಟಂಗ್ ಚೆಲ್ಲಾರ ನಂಗಲದಂತ ಇಲ್ಲ ಅದು ನಂಡದಂತ ಅವನು ಅಪ್ಪ ಅದೇ ಪೋಲೆ ಕಾದಿಸುವ ಅದೇ ಪೋಲೆ ನಂಗೆ ನಂಡದಂತ ಬಿಯರ್ಚಿಂಗೆ ಅದು ನಿಂಗಲದ ಐತಿಕ್ಕಿರು. ऑलरेडी बहुत टाइम हो चुका है लेकिन थोड़ा कुछ टाइम में मैं जल्दी से जल्दी रैप अप करेंगे. देखो आपका पहला जंग है ना वो कुदरत से होगा. मतलब पढ़चो ನಂಗलो ಟೆಸ್ಟ್ ಎಡ್ಕರಾನೆ ಕುದರತ್ ಚೆನೆ ಪढ़चोन ಅವನು ಪ್ರತಿ ವರ್ತೋಗೆ ಎಂದು ಕೊಡ್ಕರಂತ ಭಯಂಕರ ಬೆಲೆ ಟೆಸ್ಟ್ ಇಟ್ರ ಅದಕ್ಕೆ ನಾನಂದ್ರೆ ಜಲ್ಲೆನೆ आपका पहला जंग डेफिनेटली कुदरत का साथ ही होगा. इन द प्रोसेस ऑफ अचीविंग योर ड्रीम्स यू हैव टू फाइट विद द नेचर. नेचर ಚೆನೆ ಅದೆಲ್ಲ
അപ്പം ഞങ്ങൾക്ക് നോക്കുമ്പോൾ ഇപ്പം നിങ്ങൾ നോക്കൊരു 25 പ്രോജക്ട്സ് തന്നെ പിന്നെ അവിടുത്തെ ഡിസൈൻ എല്ലാം നോക്കിയാൽ बट यू टर्न हमको नहीं लेना है। हाँ हजरत, हमको यू टर्न नहीं लेना है। अगर यू टर्न ले लिया हम गए, मैं इधर इसलिए खड़ा है, यू टर्न मत ले लो यार, बहुत मुश्किल है। मैंने अभी तक जो भी बताया, हर्डल्स बताया, स्ट्रगल्स बताया, मुश्किल है। एक जॉब भी लेना है तो भी एक 25,000 का जॉब एंट्री हो रहा है तो 25,000 के लिए तगड़ा एंट्री होता है, वो ये 50,000 के लिए और तगड़ा होता है। अरे 1 लाख के लिए, 2 लाख के लिए एमडी बाहर बैठ के भी इंटरव्यू लेता है। तो अगर एक इंटरव्यू जॉब के लिए इतना तगड़ा एंट्री हो सकता है तो इतना बड़ा प्रोजेक्ट ले 100% नेचर ट्रायल्स लेता है। नेचर का नेचर मतलब अल्लाह आपको टेस्ट दे देंगे, वो देखेंगे आप कितना काबिलियत है, आपके पास क्या वो लायक है। जिंदगी में टुकाई पिटाई बुरा आता है, लेकिन आप उसके लिए लायक है। अगर आप लायक है तो आपको डेफिनेटली टेस्ट करता है अल्लाह। हमको उसमें गिव अप नहीं करना है। अभी से एग्जाम्पल, मैं जब भी जुबेर आया था तो मेरे को बहुत सारा, जैसे आप इसमें देख रहे हैं ना, सफलता की यात्रा में बहुत इसका पहला जंग कुदरत से ही होगा, वो अल्लाह टेस्ट ले लेंगे। देखो आज जो भी है मैं, इट्स बिकॉज ऑफ यस, अल्लाह टेस्ट करेंगे, आपको टेस्ट करेंगे तो आप गिव अप नहीं करना है, यू टर्न मत लेना है। अभी हमारे पास इतना प्रोजेक्ट है, यू टर्न नहीं लेना है, हमको अपना कीमत अदाई करना ही पड़ेंगे। अगर साइकिल का कीमत में मर्सिडीज बेंज नहीं ले सकता है ना, मर्सिडीज के लिए मर्सिडीज का कीमत चाहिए, सो कीमत अदा करनी ही पड़ती है। सो ऐसा दर्जनों आपको एग्जाम्पल मैं दे सकता हूँ, लेकिन टाइम का शॉर्ट है। सो एनी हाउ इंशाल्लाह तो बहुत सारा इंफॉर्मेशन हम लोग आज शेयर किया है। अगर मैं इसको रैप अप करना है तो एक छोटा और इंफॉर्मेशन मैं दिलवा के एक 5-10 मिनट में मैं खत्म कर देंगे। ओके, थैंक यू। दिल्ली कर्नाटका मैच में एक प्लेयर को कॉल आता है घर से, उसका माँ ने बताया आपका फादर का इंतकाल हुआ, आपको अभी आना पड़ेंगे। तो उस वक्त टेस्ट मैच चल रहा था, 46 नॉट आउट था। तो उन्होंने घर जाकर देख लिया तो ये सभी फादर का इंतकाल हुआ, बहुत डिसअपॉइंट हुआ। तो उनका कैरियर उनका सामने था, एक साइड में फादर का इंतकाल, एक साइड में उसका मैच। लेकिन उन्होंने क्या किया, उस वक्त अपना कोच को राहुल शर्मा को फोन किया, वो कहीं सिडनी पर था। उन्होंने राहुल शर्मा ने इतना ही बता दिया उसको, आपका कैरियर है, ये तो जो होने का था हो गया, और कुछ नहीं कर सकता है, लेकिन आप अगर वो उसका पास समस्या था, समाधान नहीं था। उसका समाधान का जो उसका समस्या को ऊपर पैर रख के उन्होंने वेरी नेक्स्ट डे जाकर 98 मार के वो स्टेट को भी जिताया, अपना फादर का अंत्यक्रिया भी किया। क्यों नहीं उसको पैसा नहीं मिलना चाहिए? आई एम टॉकिंग अबाउट मिस्टर विराट कोहली। उसके बाद सचिन ने 2010 में मारा। मतलब एक ही बंदा के पास वो कैपेसिटी नहीं है, एक वक्त में पूरा टीम मिलके भी नहीं मार रहा था, लेकिन 2010 में वो बिलीफ चेंज किया। वो बिलीफ देखो 40 इयर्स में जो बिलीफ था वो 2010 में चेंज किया। लेकिन मजे की बात क्या है बताया, ऑन द अदर साइड वो जो सेवक ऐसा ही खड़ा होके रेड ब्लडेड आइस वो देख रहा था, अगर सचिन मार सकता है तो मैं भी मार सकता हूँ बोल के उनका भी एक डबल सेंचुरी आया था ना, डबल सेंचुरी। लेकिन इसका भी और मजे की बात है तो जो ड्रेसिंग रूम में वो देख रहा था रोहित शर्मा, वो 3 बार टोका है। तो इसका मतलब अगर सचिन कैन डू इट, व्हाई कांट बी? मतलब देखो बिलीफ है, लोगों को ऐसे बिलीफ है 40 साल में नहीं आया, अभी अगला उसके बाद 2010 के बाद 15 साल में 14 प्लस सेंचुरी हुआ। मतलब क्या है, एक बंदा ने अगर कर रहा है तो दूसरे बंदों को बिलीफ आता है। तो हमको अभी इतना कावल कट्टे में 1 प्रोजेक्ट हो गया, 2 प्रोजेक्ट हो गया, 3 हो गया, अभी 4 ऑनगोइंग प्रोजेक्ट। अगर हार्ट बन सकता है तो 25 बन सकता है। बिलीफ है, बिलीव इन योरसेल्फ। अगर हम ऐसा बिलीफ रखेंगे ना तो 100% nobody will stop us to achieving this goal. So believe in yourself, okay? ನಂಗೆ ಸೆಲ್ಫ್ ಕಾನ್ಫಿಡೆನ್ಸ್ ஒரு ವಿಶ್ವಾಸ ಬೇಕು ನಂಗೆ. ವಿಶ್ವಾಸ ಅಂದ್ರೆ ಚೆನ್ನಂಗೆ ನೀವು ನೋಕರು ನಂಗಲು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅಯ್ಯಲು ಸೌತ್ ಆಫ್ರಿಕಾത്തിൽ ಈಸ್ ಅರ್ನಿಂಗ್ വലിയ പൈസ നല്ല അയാൾ അർണിംഗ് ആക്കിയಂತಿಂತು മാഷാഅല്ലാ. അയാൾ ಅದೆಲ್ಲ ಬಿಟ್ಟು ಬಂತು ഞങ്ങളെ ರಾಯತ್ತಿಗೆ വേണ്ടി ಇಡೀ ದೇಶಕ್ಕೆ വേണ്ടി ಹೋರಾಡಿತ್ತು. ಆ ಆಲ್ ಇಂದು ಮಹಾತ್ಮ ಆಯ್ತು, ಮಹಾತ್ಮ ಗಾಂಧಿ ಸಮಮ. ಅಯ್ಯಲ್ಲಿ ഒരു ಬಿಲೀಫ್ ನೋಗ್ರು ಇಡೀ ಆಲ್ಮಾರ ಒಟ್ಟಾಗಿತ್ತು ಅಂಡತನಾಲ್ ಅಂಡ್ ನೋ ವಾಟ್ಸಪ್ ನೋ ಕಮ್ಯುನಿಕೇಶನ್ ಒಟ್ಟಾಗಿತ್ತು, ಕರೆಕ್ಟಾ? ಹಂಗಂತ ஒரு ಬಿಲೀಫ್ ഞങ്ങളോട് ಕ್ರಿಯೇಟ್ ಆಗೋಣ. അതേപോലെ നിങ്ങൾ ഇന്നും നോക്കിയാരെങ്കിൽ മദർ തെരേസ
ಐಮ್ ಅವ್ರು ಪ್ರಿನ್ಸಿಪಲ್ ಆವಡೋದು ಐಮೋಡು ಮೈಂಡ್ ನಿಂತಿಲ್ಲ ಹಂಗಂತ ಐಮೋರು ಮಿಷನರೀಸ್ ಹಾಕಿ ತಿಂತು ಬಟ್ ಐಮ ಇಂಡು ಇಲ್ಲ ಐಮ ಇಲ್ಲ ಅಂದು ನಾಪೋಲಾಕ್ ಆಲ್ಮಾರು ಇಂಡು ಐಮಡ ಪೇರ್ಲು ಚೋರು ತಿನ್ನಂತಲ್ಲ ಅದೇ ಓನುಗುಂ ಬಿಲೀಫ್ ಇಂತಿಲ್ಲ ಅವ್ರಿಗೆ ಸಚಿನ್ ತೆಂಡೂಲ್ಕರ್ಗೂ ನಾನು ஒரு நல்ல ಬ್ಯಾಟ್ಸ್ಮನ್ ಆವಡ ಅಂತ ಬಟ್ ಅವನಿಂದ್ರಾಗ ಹಂಗಲ್ಲ ಅರ್ಥ ಅಂದ್ರೆ ಚಿನ್ನೆ ಪ್ರತಿಯೊರ್ತರು ಪಡಚೋನು ಕರ್ತರ ಅವ್ರು ಎಂದ ஒரு ಕಾರಣத்துಗೋಸ್ಕರ ಕರ್ತಾರ ಸಚಿನ್ ಅದೇ ಬೇಲೆ ಬಿಆರ್ ಜೆ ನಾನು ಇದು ಚುಟ್ಟುಮುಟ್ಟು ಕರ್ನೆ ಕೇಳಿ ನೈ ಆಯ ರಜನಿಕಾಂತ್ ಅವನು ಟಿಕೆಟ್ ಕಲೆಕ್ಟ್ ಹಾಕಂತಿನ್ನ ಅಲ್ಲೇ ಅವ್ನ ಆ ಸ್ಟೈಲ್ ಅವನು ಅಂಡಿನ ನಾ ಇದಕ್ಕೋಸ್ಕರ ಬನ್ನಲ್ಲ ಇಂಡು ಬೆಲೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಕ್ಬರ್ ನಂಗಲ್ಲ ಈ ಎಂದ್ರು ಪೇಪರ್ ಬಿತ್ತೊಂತಿನ್ನು APJ ಅಬ್ದುಲ್ ಕಲಾಂ ಅಲ್ಲಿ ಬೆಲೆ ಪ್ರೆಸಿಡೆಂಟ್ ಆಯ್ತು ಇಂಡಿಯಾದ್ದು ಎತ್ತರ ಬೆಲಿಯೋ ಕಂಟ್ರಿಡು ಎತ್ತರ ಆಲ್ಮಾರ್ ಇಲ್ಲ ಕಂಟ್ರಿಡು ಪ್ರೆಸಿಡೆಂಟ್ ಆಯ್ತು ಅದು ಎವ್ರತ ಬನ್ನ ಮದ್ರಾಸ್ರ ಬನ್ನ ನಂಗೆ ಮ್ಯಾಂಗ್ಳೂರು ಬನ್ನಂಗ ಎಲ್ಲ ಹಾಕೋ ಚೆಲ್ಡಲ್ಲ ನಾನು ಮಾಷಲ್ ನಂಗಲೊಟ್ಟು ಇಂಗಂತ ಪ್ರಾಜೆಕ್ಟ್ಸ್ ಉಂಡು ನಂಗೆ ಅಲ್ಲ ಪಡಚೋನು ಕರ್ತಿರ ಎದ್ದ ஒரு ಕಾರಣத்தை ತಿಕ್ಕಿರು ನಂಗೆ ಲಿಫ್ಟ್ ಆಗಿ ಮಾತ್ರ ಇನ್ನೊಂದು ಲಿಫ್ಟ್ ಆಗಿ ಹಂಗನೇ ಅಲ್ಲೇ ಬುಕ್ಸ್ಗಳಲ್ಲಿ ಇದ್ರು ಯು ಲಿಫ್ಟ್ ಅಲ್ಲೇ ಲಿಫ್ಟ್ ಯುವರ್ ಸೆಲ್ಫ್ ಸೊ ದ್ಯಾಟ್ ಯು ಕ್ಯಾನ್ ಲಿಫ್ಟ್ ಅದರ್ಸ್ समझले सो जस्ट नंग रंगंतर विश्वास अगतिक्कड़ हर व्यक्ति को दुनिया में लिफ्ट योरसेल्फ सो दैट लिफ्ट अदर्स नंग अले नंग लिफ्ट आय मात्र अले नंग लिफ्ट आवंत इन्नोर लिफ्ट हाकोगावल्ले सो नंगल मेल विश्वास बेनु कुत्पे विश्वास ओके सो इंगे निन्ने इंशाल्लाह नंगल 100% नोकर एज मैटर्स अल्ल நீங்கள் 20 ஆகட்டும் 30 ஆகட்டும் 40 ஆகட்டும் 50 ஆகட்டும் இப்போ KFC ரவுண்டோக்குறல ಕೆಂಟಗನ್ ಫ್ರೈಡ್ ಚಿಕನ್ ಅಲ್ಲೇ ಅವನೋಗುರು 63 ವರ್ಷದಲ್ಲಿ ಹಾಕ್ಯ ಇನ್ನೊಂದು ಬೈಡನ್ ಅಂದ್ರೆ ಅವನು ಇದ್ರ ಅಮೆರಿಕದ ಪ್ರೆಸಿಡೆಂಟ್ ಅವನಿಗೆ 78 ವರ್ಷ ಆಯ್ತು ಸೊ ಏಜ್ ಮ್ಯಾಟರ್ ಇಲ್ಲ ಕುತ್ಪೆ ಬರೋಸ್ವರಕ್ಕೂ ಡೆಫಿನೆಟ್ಲಿ देखो नांद्र चले जाने नल्ला आदत नल्ले और इंसान आयत काट रहे अले आदमी आदतें बनाता है आदतें इंसान बनाता है ನಂಗೆ ಒಂದು ಸ್ವರ ನಂಗೆ ಇಂದು ಉತ್ತು ಪರ್ತು ಹೋಗ್ಬೋದು ಹಂಗಂತ ಅವ್ರು ವಿಶ್ವಾಸ ಆಗಿ ಬೈ 1% ನಂಗೆ ಚೇಂಜಸ್ ಕೊಂಬರೋ ಇದಿಲ್ಲ 1% ಚೆಲ್ಲುಂಬತ್ತುಗು ಇದಿಲ್ಲ ಅವಡು ಚೆನ್ನಂಗೆ ನಂಗೆ ಅವ್ರು ಕಮಿಟ್ ಆಗುವ ಎವ್ರಿ ಡೇ ನಂಗೆ 1% ತಿಲ್ ಚೇಂಜಸ್ ಕೊಂಬರೋ ನಂಗಲ್ಲ ಈ ಕಾದಿ ಸತ್ತಲು ನಂಗಲ್ಲ ಎವ್ರಿ ಡೇ ಎವ್ರಿ ವೀಕ್ ನಂಗೆ ಎಂದ್ರ ಕಾಂಟ್ರಿಬ್ಯೂಷನ್ ಹಾಕರ ಲೈಕ್ இப்போ ಫ್ಲೈಟ್ நீங்கள் மூவ் ஆகும்போது இப்போ சே எக்ஸாம்பிள் ஃப்ளைட் டெல்லி இடது இப்போ மும்பை வரணும் தாங்க தெல் ஒரு சிறிய ஒரு சேஞ்சஸ் 1% சேஞ்ச் ஆகிங்க நோக்கூர்ல அது எവിടെ போய் தேர்த்திருந்து ஒன்னா நீங்களோ பெங்களூர் போವು இல்லை ಕಲ್ಕಟ್ಟತ್ತು போವು ಸಮமா ಸೊ ಅದರ ಅರ್ಥ ചെറിയ ഒരു ചേഞ്ചസ് ഉണ്ടല്ലേ വലിയ ಇಂಪ್ಯಾಕ್ಟ್ കിട്ടും ಅದು ಅಂಜತ್ತ ಪರ್ತಾ ഒരു ചെറിയൊരു ഇതുണ്ടല്ലേ മുഖം ഉണ്ടല്ലേ തെല്ല് ചേഞ്ച് ആയിത്തിക്കു ഇവിടെ കാണല ಬಟ್ ಅದು ಎತ್ತುಂಬತ್ತುಂಡಲ್ಲ അവിടെ അത്ര ಇಂಪ್ಯಾಕ್ಟ್ കിട്ടും അപ്പോൾ ನಂಗೆ ಬಿ ಇருக்கு ಇಂಡೋರ್ ವಾದ ಆಗೋರು ನೀವು ಪರ್ತು പോകുമ്പോತ್ತುಗು ಈ ನಂಗಲ ಕಾದಿಸತ್ತುಗು ಬೇನಾಯ್ತು ನಂಗೆ 1% ಚೇಂಜಸ್ ಕೊಂಬಂಡ ನಂಗಲ ಹಾದത്തിൽ ನಂಗಲು ಈ ഒരു ಇಂಪ್ಲಿಮೆಂಟೇಷನ್ ഇട്ടിട്ട് എങ്ങനെ ನಂಗೆ ആ കാദിസ് ഡെവലപ്മെന്റ് ആക്കട ആ ഒരു വിഷയത്തിൽ നിങ്ങൾ ഇതാക്കണമെന്ന് நான் കേട്ടിട്ട് நான் ஒரு ചെറിയ സ്റ്റോറില്ല ഉണ്ടാക്കാൻ പോയെന്നില്ല ഇപ്പം നിങ്ങൾ ഇത്ര ആൾ തെച്ചിടാറ് രണ്ട് സൈഡിൽ ഒരു പാർട്ടി അപ്പർ സൈഡിലും ഒരു പാർട്ടി ഇപ്പർ സൈഡിലുണ്ട് ಸೊ ನನ್ನ ಕೈಲಿ ഒരു ಗ್ಲಾಸ್ ಆಫ್ ವಾಟರ್ ಉಂಟು അതിൽ പാതി ಗ್ಲಾಸ್ ತಣ್ಣಿ ಉಂಟು ಪಾದಿ ಗ್ಲಾಸ್ ಎಂಟಿ ಉಂಟು ഒരു സൈഡ് ರಂಗ ಚೆಲ್ದಾರು ಇಲ್ಲ അതിൽ പാതി ವಾಟರ್ ಇಕ್ಕಡು ಇನ್ನೊಂದು ಸೈಡ್ ರಂಗ ಚೆಲ್ದಾರು ಇಲ್ಲ ಅದು ಪಾದಿ ಖಾಲಿ ಇಕ್ಕರು ಅಂತ ಸೊ ಜೆಂಡಾಲು ರೈಟೇ ಇಲ್ಲೇ ಜೆಂಡಾಲು ರೈಟ್ ಆಯಂಗ ಆರಿಗೆ ತಾಗೊಂಡು ಅವನು ತಣ್ಣಿನೋ ಕೂಡ ಆರಿಗೆ ತಾಗ ಇಲ್ಲ ಅವನ ಖಾಲಿ ಪಾಟನೋ ಕೂಡ ಇತ್ತರೆ ನಾ ಚೆಂತ್ ನಾನು ಎಂಡಾಗ പോയെന്നില്ല അവിടെ ഞങ്ങൾ സൊസൈറ്റിക്ക് അഗത്യുണ്ട് നിങ്ങൾ ಪ್ರತಿಯೊಬ್ಬರು ಸಪೋರ್ಟರ್ ಅಗತ್ಯ ಉಂಟು ಪ್ರತಿಯೊಬ್ಬರು ದೂವತ್ತು ಅಗತ್ಯ ಉಂಟು ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಅಗತ್ಯ ಉಂಟು ಈ ಕಾವಲ್ ಕಟ್ಟೆಡು ನಂಗೆ ಸೆಕೆಂಡ್ ಎಜುಕೇಷನಲ್ ಟೈಪಲು ನಂಗೆ ಅವರು ಬೆಲಿಯ ಅವರು ನಾಲೆಜ್ ಸಿಟಿ ಹಾಕಿತ್ತು ಮಾರು ಆ ಚೆಂತ್ ನನ್ನ ಈ ಕಾನ್ವರ್ಸೇಷನ್ ಎಂಡಾಕ പോയെന്നിಲ್ಲ ವಾಹಿರು ದಹ್ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ. Thank you, Mr. Nazir Al-Fallah, for a wonderful video presentation. ಇದೀಗ ನಮ್ಮ ಮುಂದೆ ನಮ್ಮ ಈ ಸ್ಥಾಪನೆಯ ಪ್ರವಾದಿಯಾದಂಥ ಡಾಕ್ಟರ್ ಫಾಸಿಲ್ ರಜ್ವಿ ಹಜರತ್ ಅವರು ಒಂದೆರಡು ಹಿತನುಡಿಗಾಗಿ ಆಹ್ವಾನಿಸುತ್ತಿದ್ದೇವೆ. ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಖಿಬತು ಲಿಲ್ ಮುತ್ತಖೀನ್ والصلاة والسلام على سيد الأنبياء والمرسلين وعلى آله وصحبه أجمعين أما بعد. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا اتقوا الله وكونوا مع الصادقين. وقال النبي صلى الله عليه وسلم المسلم للمسلم كالبنيان
यशद्दु बअदहु बअदा। आमन्तु बिल्लाहि सदक़ल्लाहु मौलाना अज़ीम। अस्सलातु वस्सलामु अलैका या रसूलल्लाह व अला आलिका व सहबिका या हबीबल्लाह सल्लल्लाहु अलैहि वसल्लम। सब लोग काफी देर से खामोश बैठे हैं, एक 3 बार सलात वास्ते चलेंगे। सल्लल्लाहु अला मुहम्मद सल्लल्लाहु अलैहि